ಒಂದು ಸಸಿ ನಟ್ಟಿದೀವಿ ಅಂದ್ರೂ ಕೂಡ, ಈಗ ಒಂದು ಸಸಿ ಮನೆ ಮುಂದೆ ನೆಡ್ತೀವಿ ನಾವು, ಆ ಒಂದು ಸಸಿ ನೆಟ್ಟಿದೀವಿ ಅಂದ್ರೆ ಹಂಗ ಬಿಡಂಗಲ್ಲ. ಅದಕ್ಕೆ ಮೊದಲು ಏನ್ ಮಾಡ್ತೀವಿ, ಅದಕ್ಕೊಂದು ಕಟ್ಟಿಗೆ ನೆಡ್ತೀವಿ ಮೊದಲು. ಆ ಕಟ್ಟಿಗೆ ನೆಟ್ಟು ಹಂಗ ಬಿಡ್ತೀವನ್ ಬಿಡಂಗಿಲ್ಲ, ಒಂದು ಹಗ್ಗ ತಗೊಂಡು ಬಿಗಿತೀವಿ. ಅದನ್ನ ಬಿಗದು ಅಷ್ಟಕ್ಕ ಬಿಡಂಗಿಲ್ಲ, ಯಾವರ ದನ ಬಂದು ಹಾಳು ಮಾಡ್ತಾವಂತ ಅದಕ್ಕೂ ಏನ್ ಮಾಡ್ತೀವಿ, ಸುತ್ತಲಕ್ಕ ಬೇಲಿ ಹಾಕ್ತಿವಿ, ಕಂಟಿ ಮುಳ್ಳು ಕಂಟಿಯನ್ನು ಇಡ್ತೀವಿ. ಒಂದು ಮನಿ ಮುಂದೆ ಹಚ್ತಕ್ಕಂಥ ಗಿಡನ ನಾವು ಏನ್ ಮಾಡ್ತೀವಿ ಅಂತಂದ್ರ ಅದಕ್ಕೊಂದು ಬಡಗಿ ಹಾಕಿ ಬಿಗದ್ ಮಾಡ್ತೀವಿ. ಯಾಕೆ, ಮುಂದೆ ದೊಡ್ಡದಾತು ಅಂತಂದ್ರ ಅದನ್ನ ಬಗ್ಸಾಕ್ ಆಗಂಗಿಲ್ಲ. ಬೆಳೆಯುವ ಸಿರಿ ಮೊಳಕೆ ಎಲ್ಲೆ ಅಂತ ಹೇಳ್ತಾರ. ಹೆಂಗ ಬೆಳಿತಿರ್ತತೋ, ಬೆಳಿ ಹೊತ್ತಿನಾಗ ನಾವು ಎಷ್ಟು ಚಂದ ಅದಕ್ಕೆ ನೆಟ್ಟಗ ಮಾಡ್ತೀವಿ ಅಷ್ಟು ಚಂದ ನೆಟ್ಟಗ ಹೋಗ್ತೈತಿ. ಮುಂದೆ ದೊಡ್ಡದಾದ್ಮ್ಯಾಗ ಅದನ್ನ ಏನಾರ ಬಗ್ಸಾಕ್ ಹೋದ್ರೆ ಏನಾಗತ್ತ, ಮುರಿದು ಹೋಗುತ್ತ. ಅದಕ್ಕೆ ಹಂಗ ಮುರಿಬಾರ್ದಪ್ಪ. ಒಂದು ಗಿಡ ಬೆಳೆಸಾಗ ಇಷ್ಟೆಲ್ಲ ನಾವು ವಿಚಾರ ಮಾಡ್ತೀವಿ ಅಂತಂದ್ರ, ಹಂಗಾದ್ರೆ ಒಂದು ಮಗನ ಬೆಳೆಸ್ಬೇಕಾಗಿತ್ತಂದ್ರ, ಒಂದು ಕೂಸು ಬೆಳೆಸ್ಬೇಕಾಗಿತ್ತಂದ್ರ ಎಷ್ಟು ವಿಚಾರ ಮಾಡಕ್ಕಿಲ್ಲ. ಅದಕ್ಕೂ ಕೂಡ ಏನ್ ಮಾಡ್ಬೇಕು, ಸಂಸ್ಕಾರ ಅಂತಕ್ಕಂಥ ಕಟ್ಟಿಗೆ ನೆಟ್ಟೆ ಶರಣಬಸವರ ಅಂತಕ್ಕಂಥ ಒಂದು ಪುರಾಣವನ್ನ ಹಗ್ಗ ತಗೊಂಡು ಬಿಗದಿವಿ ಅಂತಂದ್ರ ಅದೂ ಕೂಡ ಮುಂದೆ ನೆಟ್ಟಗ ಬೆಳಿತೈತಿ. ಇದನ್ನ ತಂದೆ ತಾಯಿ ಕೊಡ್ತಕ್ಕಂಥದ್ದಿದು. ಮಗ ಒಂದು ಯಾರ ಶಾಲ್ಯಾಗ ಪೆನ್ ಕೊಟ್ಟು ಬಂದ್ರೆ ಹೊಡಿತೀವಿ ನಾವು. ಎದಕ್ಕೆ, ಇನ್ನೊಂದು ಕೊಟ್ಟು ಬಾ ಅಂತ ಹೊಡಿತೀವಿ ನಾವು? ಇಲ್ಲ, ಅದನ್ಯಾಕೆ ಕೊಟ್ಟು ಬಂದು ಇಸ್ಕೊಂಬ ಹೋಗತ್ ಕಳಿಸ್ತೀವಿ ನಾವು. ಆದ್ರ 770 ವಿದ್ಯಾರ್ಥಿಗಳನ್ನ ಮನೆಗೆ ಕರ್ಕೊಂಡ್ಬರ್ತೇನೆ ಅಂದ್ರ ಆದಯ್ಯ ಮಡಿಯಮ್ಮ ಒಂದು ಮಾತು ಕೂಡ ಅನ್ಲಿಲ್ಲ, ಕರ್ಕೊಂಬ ಅಂದ್ರ ಇದು ತಂದೆ ತಾಯಿ ಕೊಡ್ತಕ್ಕಂಥ ಸಂಸ್ಕಾರ. ಒಂದು ಮಾತು ಅನ್ಲಿಲ್ಲ ಅವರು. ನಮಗ ಅವರಿಗೆ ಇರ್ತಕ್ಕಂಥ ವ್ಯತ್ಯಾಸಗಳು. ಅದಕ್ಕೆ ತಾಯಂದಿರು ಏನು ನೀವು ಈಗ ಸಂಸ್ಕಾರ ಕೊಡ್ತಿರೋ ಅದ ಮುಂದಿನ ಕಡೆ ತನಕ ಉಳಿದು. ಒಬ್ಬಕ್ಕೆ ತಾಯಿ ಏನ್ ಮಾಡಿದ್ಲು ಅಂತಂದ್ರ, ಯಾವ ತಾಯಿಯರ್ ಹೆಂಗ ಸಂಸ್ಕಾರ ಕೊಡ್ತಾರಂತ, ಜೀಜಾಬಾಯಿ ಹೆಂಗ್ ಮಾಡಿದ್ಲು. ಒಬ್ಬ ತಾಯಿ ಏನು ಅಂತಂದ್ರ, ಸಣ್ಣ ಮಗ ಇತ್ತ, ದಿನ ಎಲ್ಲಿ ಹೋದ್ರು ಕೂಡ ಏನ್ ಮಾಡಿದ್ರು, ಮಗನ ಬೆನ್ನ ಹತ್ತಿತ್ತು. ಮಗ ಅದ ಎಲ್ಲಿ ಹೋದ್ರು ಬೆನ್ನ ಹತ್ತೋದು. ಹಿಂಗ್ ಮತ್ ಪುರಾಣಕ್ಕೆ ಬಂದ್ರೆ, ಕಾರ್ಯಕ್ರಮಕ್ಕೆ ಹೋದ್ರ, ಕುಬ್ಸಕ್ಕೆ ಹೋದ್ರ, ತೊಟ್ಲಕ್ಕೆ ಹೋದ್ರ ಬೆನ್ನ ಹತ್ತೋದು. ಅವ ಏನ್ ಮಾಡ್ತಿದ್ದ, ಅವನ್ ಚಟ ಏನಿತ್ತು ಅಂತಂದು ಸುಮ್ ಕುಂದಿರ್ತಿದ್ದಿಲ್ಲ ಅವ. ಎಲ್ಲಾರು ಮಧ್ಯದ ಕುಂತಿರ್ಬೇಕು, ಅರ್ಧ ಫಂಕ್ಷನ್ ಮುಗ್ತಿರ್ಬೇಕು. ಆಗ ನಾವ ಯವ್ವ ಒಂದಕ್ಕೆ ಬಂದವ, ನಾವು ಏನಂತಿದ್ದ, ಯವ್ವ ಒಂದಕ್ಕೆ ಬಂದವ ನಾವು. ಹಿಂಗ್ ಮಾಡಿ ಆಕಿಗೆ ಒಂಥರ ತಾಯಿಗೆ ಏನ್ ಅನಿಸ್ಬಿಡ್ತಿ ಅಂದ್ರ, ಎಲ್ಲಾರು ಮಂದಿ ಕೇಳಿದ್ರೆ ಅಸಹ್ಯ ಅನಿಸೋದಲ್ಲ, ಅಸಹ್ಯ ಅನಿಸ್ಬಿಡ್ತೆ ಆಕಿಗೆ. ಭಾಳ ಮಂದಿ ಕೂತಿರ್ತಾರ, ತಮ್ಮ ಸ್ನೇಹಿತರಿರ್ತಾರ, ಯವ್ವ ಒಂದಕ್ಕ ನಾವಿವ ಅಸಹ್ಯ ಅನಿಸ್ಬಿಡ್ತಿ. ಒಂದು ದಿವಸ ಮನೆಗೆ ಬಂದಾಗ ಹೇಳ್ತಾಳ, ನೋಡಲ್ಲ ನೀನು ಬರೇ ಯವ್ವ ಒಂದಕ್ಕ ಅಸಹ್ಯತನ ಮಾಡಕ್ ಹೋಗ್ಬೇಡ. ಎಲ್ಲಾ ಕಡೆ ಮಂದಿ ಕೂತಿರ್ತಾರ ಮಗ್ಳು. ಅದಕ್ಕ ಇನ್ನು ಮುಂದೆ ನಿನಗ ಒಂದಕ್ಕೆ ಬಂದು ಅಂತಂದ್ರೆ ಏನ್ ಮಾಡು, ಪದ ಹಾಡ್ತನನ್ನು. ಒಂದಕ್ಕೆ ಏನು ಪದ ಹಾಡ್ತನನ್ನು, ಒಂದಕ್ಕೆ ಅನ್ಬೇಡ, ಪದ ಹಾಡ್ತನನ್ನು, ನನಗೆ ಗೊತ್ತಾಗತ್ತ, ನಾ ಕರ್ಕೊಂಡ್ ಹೋಗ್ತೀನಿ ನಿನಗ. ಆಯ್ತವ್ವ ಅಂದವ. ಎಲ್ಲ ಫಂಕ್ಷನ್ ನಡೆದಾಗ ಬರವ ಒಂದಕ್ಕೆ ಬಂದು ಅಂದ್ರೆ ಅವು ಹೇಳಿದ್ಲಲ್ಲ, ಏನ್ ಹೇಳಿದ್ಲು, ಪದ ಹಾಡ್ತಾನೆ. ಯವ್ವ ಪದ ಹಾಡ್ತೀನಿ ಅಂದ್ರೆ ಗೊತ್ತಾಕಿತ್ತು, ಕರ್ಕೊಂಡ್ ಹೊಕ್ಕಿದ್ಲು. ಹಿಂಗ ಪದ ಹಾಡ್ತಾನೆ, ಅದು ರೂಢಿನ ಬಿದ್ದು ಬಿಡ್ತ ಅವಂಗ. ಒಂದಕ್ಕೆ ಬಂದು ಅಂದ್ರೆ ಪದ ಹಾಡ್ತಾನೆ. ಹಿಂಗೆಲ್ಲ ರೂಢಿ ಕೆಡದ್ ಬಿಟ್ಲ ಅವ್ರವ್ವ. ಒಂದು ದಿವಸ ಎಂದೂ ಬರ್ಲಾರ ಮಾವ, ಸ್ವಾದರ ಮಾವ ಮನೆಗೆ ಬಂದಿದ್ದ. ಏನು ಭಾರಿ ಸ್ವಾದರ ಮಾವ, ನನ್ನ ಅಳಿಯಾನ ಮ್ಯಾಗೂ ಅಷ್ಟು ಪ್ರೀತಿ. ಮಾವು ಬಂದಾನ, ನಾನು ಏನ್ ಮಾಡಿದ್ಲು, ಮನ್ಯಾಗ ಚಲೋ ಅಡಿಗೆ ಮಾಡಿದ್ರು. ರಾತ್ರಿ ಎಲ್ಲಾರು ಕೂತು ಊಟ ಮಾಡಿದ್ರು. ಅಳಿಯಾನ್ ಕರ್ಕೊಂಡು ಊಟ ಮಾಡಿದ. ಅಳಿಯಾನ ಮ್ಯಾಗ ಭಾಳ ಪ್ರೀತಿ. ಊಟ ಮಾಡಿ ಮಕ್ಕೊಳಕ್ ಹೋಗ್ಬೇಕಲ್ಲ. ಆಗ ಅಳಿಯ ಏನಂದ, ಯವ್ವ ಇವತ್ತು ನಾ ಮಾವನ ಜೋಡ ಮಕ್ಕೋತೀನಿ ಅಂದಿವು. ಮಾವನ್ ಜೋಡ ಮಕ್ಕೋತೀನಿ ಅವು ಅಂದ್ಲ. ಗೊತ್ತಿತ್ತಲ್ಲ ಅವ್ವಗ, ಬೇಡ ನೀನು ನನ್ನ ಜೋಡ ಮಕ್ಕೋ ಅಂತ ಅವು ಅಂದ್ಲ. ಅವ ಕೇಳೇ ಇಲ್ಲ, ಹಠ ಮಾಡಕತ್ತ, ಇಲ್ಲ ನಾ ಮಾವನ್ ಜೋಡನ ಮಕ್ಕೋತೀನಿ ಅಂದ. ಅವನು ಮಾವಗ ಏನು, ಯಾಕ ಅಳಿಯ ಭಾಳ ಹಠ ಮಾಡಕ್ತಾನ, ಇವತ್ತೊಂದ ದಿವಸಲ್ಲ ನನ್ನ ಮಗ್ಳು ಕರ್ಕೊಂಡ್ ಮಕ್ಕೋತೀನಿ ಅಂದ. ಕರ್ಕೊಂಡ್ ಮಕ್ಕೊಂದ. 10 ಆತು, 11 ಆತು, ರಾತ್ರಿ 12 ಗಂಟೆ ಆತು. ಎಚ್ಚರಾತ್ ಅಳಿಯಾಗ. ಎಚ್ಚರಾಗಿ ಮಗ್ಳು ಮಕ್ಕೊಂದಿದಲ್ಲ, ಮಾವ ಅಂದ. ಏನಲ್ಲ ಅಂದವ. ಮಾವ ಪದ ಹಾಡಂಗಾಗೈತಿ, ಹೇ ಸಮಯ ನೋಡು, ರಾತ್ರಿ 12 ಆಗೈತಿ, ಈ ಟೈಮ್ನಾಗ ಯಾರ ಪದ ಹಾಡ್ತಾನ, ಸುಮ್ಮಕ್ಕೋ ಮುಂಜಾನೆ ಹಾಡುವಂತಿ ಅಂದ ಮಾವಗ್ ಗೊತ್ತ ಇಲ್ಲ ಪದ ಅಂದ್ರ. ಮತ್ತೊಂದು 2 ನಿಮಿಷ ಹೋತ, ಮತ್ತ ಮಾವ ಅರ್ಜೆಂಟ್ ಆಗೈತಿ, ಪದ ಹಾಡಬೇಕು ಅಂದಿವ. ಪದ ಹಾಡಬೇಕು. ಎಲ್ಲಾರು ಮಕ್ಕೊಂದಾರ, ಹೇಳ್ತಾರ, ಸುಮ್ ಮಕ್ಕೋತಿಲ್ಲ, ನಿಂದೊಳ್ಳೆ ಕಿರಿಕಿರಿ ಆತಲೆ, ಅಳಿಯಾನ ಮಗ್ಳು ಮಕ್ಕೊಂದ್ರ ಅಂದ. ಒಂದು ಸುಮ್ 2 ನಿಮಿಷ ಸುಮ್ಮ ಅದ. ಮತ್ತ ಮಾವ ಇಲ್ಲ, ನನಗೆ ತಡ್ಕೊಳಕ್ ಆಗೋಲ್ದ, ನನಗೆ ಅರ್ಜೆಂಟ್ ಪದ ಹಾಡಬೇಕು ಅಂದ. ಆಗ ಮಾವ ಏನಂದ,
ನಿಂದೊಳ್ಳೆ ಕಿರಿಕಿರಾತಪ್ಪ ಆತು, ಪದ ಹಾಡ್ತಿಯಲ್ಲ, ಎಲ್ಲಾರು ಮಕ್ಕೊಂದಾರ, ಯಾರಿಗೆ ಕೇಳಿಸ್ಬಾರ್ದ, ಯಾರಿಗೆ ಕೇಳರಂಗ ಸೊಕಾಸ ಏನ್ ಮಾಡು, ನನಗೆ ಕಿವ್ಯಾಗ ಹಾಡು ಅಂದ ಮಾವ. ಕಿವ್ಯಾಗ ಹಾಡು ಅಂದ, ಅಳಿಯಾಗಿ ಇಷ್ಟ ಬೇಕಾಗಿತ್ತು, ಎದ್ದು ನಿಂತ ಪದ ಹಾಡಿದ್ರೆ ಹೇಳ್ತೇನೆ, ಮಾವನ ಹಾಸಿಗೆಲ್ಲ ಹೊಡ್ಜಾಗಿತ್ತ. ಅಂದ್ರೆ ಕಾರಣ ಅವ್ರ ತಾಯಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರ. ಅವ್ರ ತಾಯಿನ ಚಲೋ ಸಂಸ್ಕಾರ ಕೊಟ್ಟಿದ್ರ ಅವ ಆ ತರ ಮಾವನ ಮ್ಯಾಗ ಏನ್ ಮಾಡ್ತಿದ್ದಿಲ್ಲ, ಪದ ಹಾಡ್ತಿದ್ದಿಲ್ಲ. ಹಂಗ ತಾಯಿ ಅಂದ್ರೆ ನಾವು ಕೊಡೋ ಸಂದರ್ಭದೊಳಗೆ ಯಾವ ತರ ಸಂಸ್ಕಾರ ಕೊಡ್ತೀವಿ ಆ ತರನಾಗಿ ನಮ್ಮ ಮಕ್ಕಳು ಬೆಳೀತಾವ. ಅದಕ್ಕೆ ಸಂಸ್ಕಾರ ಬೇಕು, ಸಂಸ್ಕಾರ ಬೇಕು. ಒಂದೊಂದು ಸಂಸ್ಕಾರದಿಂದ ಎಷ್ಟೆಷ್ಟು ಬದಲಾಗ್ತಾವ ತಾಯಿ. ಜೋಳಕ್ಕೆ ಸಂಸ್ಕಾರ ಕೊಟ್ರೆ ರೊಟ್ಟಿ ಆಗತ್ತ, ಗೋಧಿಗೆ ಸಂಸ್ಕಾರ ಕೊಟ್ರೆ ಚಪಾತಿ ಆಗತ್ತ, ಹಾಲಿಗೆ ಸಂಸ್ಕಾರ ಕೊಟ್ರೆ, ಹಾಲಿಗೆ ಸಂಸ್ಕಾರ ಕೊಡೋದು ಗೊತ್ತೇನ್ರಿ? ಹಾಲಿಗೆ ಸಂಸ್ಕಾರ ಕೊಟ್ರೆ ಏನಾಗತ್ತ, ಮೊಸರಾಗತ್ತ. ಮೊಸರಿಗೆ ಸಂಸ್ಕಾರ ಕೊಟ್ರೆ ಮಜ್ಜಿಗೆ ಆಗತ್ತ, ಮಜ್ಜಿಗೆಗೆ ಸಂಸ್ಕಾರ ಕೊಟ್ರೆ ಬೆಣ್ಣೆ ಆಗತ್ತ, ಬೆನ್ನಿಗೆ ಸಂಸ್ಕಾರ ಕೊಟ್ರೆ ತುಪ್ಪ ಆಗತ್ತ. ಅದ ತುಪ್ಪ ತಂದ ಶರಣ ಬಸವಾಗ ಹಚ್ಚಿದ್ರೆ ನಿಮ್ಮ ಬಾಳ ಬೆಳಗತಾನ ತಾಯಿ, ನಿಮ್ಮ ಬಾಳ ಬೆಳಗತಾನ. ಅದಕ್ಕೆ ಸಂಸ್ಕಾರ ಬೇಕು. ಅಕ್ಕಿಗೆ ಸಂಸ್ಕಾರ ಕೊಟ್ರೆ ಇಡ್ಲಿ ಆಗತ್ತ. ಈಗ ಇಡ್ಲಿ ನೋಡ್ರಿ, ನೀವು ಇಡ್ಲಿ ತಿನ್ಬೇಕಂತೀವಿ ನಾವು. ಈಗ ಈ ಸದ್ದ ಇಡ್ಲಿ ಮಾಡ್ಕೊಂಡ್ರೆ ಮಾಡ್ಕೊಡ್ತೀರನ? ಯಾರು ಮಾಡ್ಕೊಡ್ತೀರಿ ಇಡ್ಲಿ ಮಾಡ್ಕೊಂಡ್ರೆ? ಒಂದು ಇಡ್ಲಿ ಮಾಡಿ ಇಡ್ಲಿ ತಿನ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು ನಾವು? ಹಿಂದಿನ ದಿವಸ ಅಕ್ಕಿ ನೆನೆ ಇಡ್ಬೇಕು, ಉದ್ದಿನ ಬ್ಯಾಳಿ ಹಾಕಿ ನೆನೆ ಇಡ್ಬೇಕು. ನೆನೆ ಇಟ್ಟು ರಾತ್ರಿ ಮಕ್ಕಳು ಮುಂದೆ ಅದನ್ನ ಮಿಕ್ಸರ್ಗೆ ಹಾಕ್ಬೇಕು. ಅಂದಾಗ ಏನಾಗುತ್ತೆ ನಮಗ? ಮುಂಜಾನೆ ಇಡ್ಲಿ ಬರ್ತೈತಿ. ಹಂಗ ಇಡ್ಲಿ ಬರಂಗಿಲ್ಲ. ಹಂಗ ನಮ್ಮ ಮಕ್ಕಳು ಒಳ್ಳೆಯವ್ರು ಆಗ್ಬೇಕಾಗಿತ್ತಂದ್ರ ಅವಕ್ಕೆ ಸಣ್ಣವರಿದ್ದಾಗ ಸಂಸ್ಕಾರ ಕೊಟ್ಕೋತ ಬಂದ್ರ ನಮ್ಮ ಮಕ್ಕಳು ಕೂಡ ಒಬ್ಬರು ಮಹಾತ್ಮರಾಗ್ತಾರ, ಒಬ್ಬರು ಪಂಡಿತರಾಗ್ತಾರ. ಅದಕ್ಕೆ ಇಷ್ಟೆಲ್ಲ ಸಂಸ್ಕಾರ ಬೇಕಂತ ಆದಯ್ಯ ಮಡಿಯಮ್ಮ ಏನ್ ಮಾಡಿದ್ರು, ಶರಣ ಬಸವ ಸಸಿಯಾಗಿದ್ದಾಗ ಏನ್ ಮಾಡಿದ್ರು, ಅವಂಗ ಸಂಸ್ಕಾರವನ್ನ ಕಲಿಸ್ತಾ ಕಲಿಸ್ತಾ ಇವತ್ತು 8 ವಯಸ್ಸದವನಾಗ್ಯಾನ ಶರಣ ಬಸವ. 8 ವಯಸ್ಸದವನಾಗಿರ್ತಕ್ಕಂಥ ಸಂದರ್ಭದೊಳಗ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರ 8ನೇ ವಯಸ್ಸಕ್ಕ ಸಂಸ್ಕಾರ ಆದ ಮೇಲೆ ದೀಕ್ಷೆಯನ್ನ ಕೊಡ್ತಕ್ಕಂಥದ್ದು. ಆ ದೀಕ್ಷೆ ನಮ್ಮ ಬದುಕಿಗೆ ಮೋಕ್ಷವನ್ನ ಕರುಣಿಸಿದಂಥದ್ದು. ಹೇಗೆ ದೀಕ್ಷೆಯನ್ನ ಕೊಡ್ತಾರ ಅಂತಕ್ಕಂಥದ್ದನ್ನ ಪುರಾಣ ಓದಿದ ನಂತರ ನೋಡೋಣ. ಗುರುವೇವನ್ನೋ ಸಾಕ್ಷಿ ಗಮನವೇ ಅರ್ಥವ ಶಿಕ್ಷಣವು ಕರೆದೊಯ್ದು ನೈಜ ಶಿಕ್ಷಣ ಪಿಡಿದು ಕಳಿಸಿ ತೇಳಲೆಂದು ಒಲಿಸುತ್ತಾ ಏಳೆಂದು ಬಲ ಮೋಕ್ಷ ಕೇಳುತ್ತಾ ಕರ ಮುಗಿದು ಸದ್ಗುರುವೇ ನೀನು ತೇಳಲೆಂದು ಶರಣ ಬಸವನ ಪೇಳಿದ ದೀಕ್ಷೆ ಮುನ್ನಿತ್ತು. ಕರ ಮುಗಿದು ಭಕ್ತಿಯಿಂದ ಸ್ವರೂಪನಾಗಿ ಶರಣ ಬಸವ ತಾಯಿ ತಂದೆ ಕರೆ ಕರೆದೊಯ್ದನು. ಆ ಆ ಜಯ ಮಂಗಲಂ ಜಯ ಪಾರ್ವತೆ ಶಿವ ಹರ ರಮಾದೇ. ಹೀಗೆ ಆದಯ್ಯ ಮಡಿಯಮ್ಮ ಶರಣ ಬಸವನನ್ನ ದೀಕ್ಷೆಯನ್ನು ಕೊಡಿಸಲಿಕ್ಕೆ ತಮ್ಮ ಕುಲ ಗುರುಗಳಾಗಿರ್ತಕ್ಕಂತಹ ಕಲಿಕೇರಿಯೊಳಗಿರ್ತಕ್ಕಂಥ ಮರುಳಾರಾಧ್ಯರ ಹತ್ರ ಕರ್ಕೊಂಡು ಹೋಗ್ತಾರ. ಶರಣ ಬಸವ ಗುರುಗಳು ಯಾರು? ಕಲಿಕೇರಿಯ ಮರುಳಾರಾಧ್ಯರು. ಯಾವಾಗ ಇಬ್ರು ಕೂಡ ಒಂದು ಶುಭ ದಿನವನ್ನ ನೋಡಿ, ಶುಭ ಸಂದರ್ಭದೊಳಗ ಶರಣ ಬಸವನನ್ನ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಮರುಳರಾಧ್ಯರ ಮುಂದೆ ನಿಂದಿರಿಸ್ತಾರ. ಶರಣ ಬಸವರನ್ನ ನೋಡಿರ್ತಕ್ಕಂಥ ಮರುಳರಾಧ್ಯರಿಗೆ ಬಹಳಷ್ಟು ಖುಷಿ ಆಗ್ತೈತಿ. ಯಾವ ಶಿಷ್ಯರನ್ನು ನೋಡಿದ್ರು ಕೂಡ ಅಷ್ಟು ಖುಷಿ ಪಡದೇ ಇರ್ತಕ್ಕಂಥ ಮರುಳರಾಧ್ಯರು ಶರಣ ಬಸವನ ನೋಡೋಣ ಬಹಳ ಖುಷಿ ಆಗ್ಬಿಡ್ತೆ ಅವ್ರಿಗೆ. ಅವನ ತೇಜಸ್ಸು, ಅವನ ಮುಖ, ಅವನ ಒಡುಪು, ಅವನ ಹನಿ ಮೇಲೆ ಇರ್ತಕ್ಕಂಥ ವಿಭೂತಿ, ಇವನ್ನೆಲ್ಲ ನೋಡಿ ಬಹಳ ಆನಂದ ಆಯ್ತು. ಯಾವಾಗ ಬಹಳ ಆನಂದ ಆಯ್ತು ಆಗಂತಾರ, ದಯ್ಯ ಮಡಿಯಮ್ಮ ಅಂತಾರ, ಯಪ್ಪ ಗುರುದೇವ,
ನಮ್ಮ ಮನಿಯೊಳಗ ನಮ್ಮ ಊರೊಳಗ ಇವಂಗ ಶಾಲಿ ಕಲಿಸಿವಪ್ಪ. ಇನ್ನು ನಮ್ಮ ಧರ್ಮದ ಪ್ರಕಾರ ಒಂದಿಷ್ಟ ಇವ್ ನಿಮ್ಮ ಗುರುಕುಲದೊಳಗೆ ಇಟ್ಕೊಂಡು ಏನ್ ಮಾಡ್ರಿ, ಇವೊಂದಿಷ್ಟು ದೀಕ್ಷೆಯನ್ನು ಕೊಟ್ಟು, ಲಿಂಗ ದೀಕ್ಷೆಯನ್ನು ಕೊಟ್ಟು, ಇವೊಂದಿಷ್ಟು ಸಂಸ್ಕಾರ ಅನ್ನುವಂಥದ್ದು ಇನ್ನೊಂದು ಸ್ವಲ್ಪ ಕೊಟ್ಟ ಇವನೊಂದು ಮೂರ್ತಿಯನ್ನು ಮಾಡ್ಬೇಕಪ್ಪ ನೀವು ಅಂತ ನಿಮ್ಮ ಪಾದಕ್ಕೆ ಹಾಕಾಕ ತಂದೀವ್ರಿ. ಬಹಳ ಚಲೋ ಆತವ, ಬಹಳ ಚಲೋ ಆತು. ನಾನು ಕೂಡ ಇಂಥ ಒಬ್ಬ ಶಿಷ್ಯನಿಗೋಸ್ಕರ ಕಾಯಕತ್ತಿದ್ನಿ. ಇವನಿಗೆ ದೀಕ್ಷೆಯನ್ನು ಕೊಡ್ಬೇಕಾಗಿತ್ತು ಅಂತಂದ್ರ ಹಂಗ ದೀಕ್ಷೆ ಕೊಡಾಕ ಬರಂಗಲ್ಲವ. ಒಂದಿಷ್ಟು ಪರೀಕ್ಷೆಗಳತ್ತಿರ್ತಾವು. ಒಂದಿಷ್ಟು ಯಾವ್ದಾದ್ರೂ ಕೂಡ ಬಂಗಾರ ಚಲೋ ಐತೆ ಇಲ್ಲ ಅಂತ, ಒರಿಜಿನಲ್ ಐತೆ ಇಲ್ಲ ಅಂತ ನೋಡ್ಬೇಕಾಗಿತ್ತು ಅಂತಂದ್ರ ಅದನ್ನ ತಿಕ್ಕಿ ನೋಡ್ಬೇಕಾಗ್ತದೆ. ನಾವು ಒಂದು ಜಂಪೋರ್ ಪೀಸ್ ತಗೊಂಡ್ರೆ ಏನ್ ಮಾಡ್ತೀರಿ ಹೆಣ್ಮಕ್ಳು? ಚಲೋ ಐತಿಲ್ಲ ನಾಕ ತಿಕ್ಕಿ ನೋಡ್ತಿರಿಲ್ಲ, ನೋಡ್ತಿರಿಲ್ಲ ಅವ. ಹಂಗ ಮತ್ತೆ ದೀಕ್ಷೆ ಕೊಡ್ಬೇಕಾಗಿತ್ತು ಅಂತಂದ್ರು ಕೂಡ ಒಬ್ಬ ಶಿಷ್ಯ ಹೆಂಗದಾನಂತ ನೋಡ್ಬೇಕಂದ್ರ ಗುರು ಅವನ ತಿಕ್ಕಿ ನೋಡ್ಬೇಕಾಗ್ತದ, ಅವನೊಂದಿಷ್ಟು ಪರೀಕ್ಷೆ ಮಾಡ್ಬೇಕಾಗ್ತದ. ಹೆಂಗ ಪರೀಕ್ಷೆ ಮಾಡ್ತಿದ್ರು ನಮ್ಮ ಮೊದಲು ಏನಂದೀವಿ ನಾವು ಇದಕ್ಕ, ನಾ ಕುಡಿಲಾರ್ಕಿಂತ ಮುಂಚೆತ ತುಂಬೇತಿ ಅಂದ್ರೆ ಹೌದಿಲ್ಲ. ಈಗ ಅರ್ಧ ಖಾಲಿ ಆಗೈತಿ, ಅರ್ಧ ತುಂಬೇತಿ ಅಂತೀರಿ. ಆದ್ರೆ ಒಬ್ಬ ಗುರು ಏನು ಉತ್ತರ ಬಯಸ್ತಾನ, ಈಗೂ ಇದು ತುಂಬೇತಿ. ಅದೇ ಹಂಗ್ರಿ ಅಜ್ಜರ ನೀವ ಕುಡ್ದಿರಲ್ಲ ಅಂದ್ರೇನ, ಈಗೂ ಇದು ತುಂಬೇತಿ. ಹೆಂಗ ತುಂಬೇತಿ ಅಂತಂದ್ರ ಅರ್ಧ ಗಾಳಿಯಿಂದ ಅರ್ಧ ನೀರಿನಿಂದ ಈಗೂ ಕೂಡ ಈ ಬಾಟ್ಲಿ ತುಂಬೇತಿ. ಒಬ್ಬ ಗುರು ಬಯಸ್ತಕ್ಕಂಥ ಉತ್ತರ ಇದು. ಹಿಂಗ ಪರೀಕ್ಷೆ ಮಾಡ್ತಾರ ಗುರುಗಳು. ಇವೆಲ್ಲ ಅರ್ಧ ಖಾಲಿ ಆಗೈತಿ ಅರ್ಧ ತುಂಬೈತಿ ಇಂಥ ಉತ್ತರ ಕೇಳಂಗಿಲ್ಲ. ಅಂದ್ರೆ ಪರೀಕ್ಷೆ ಅಂತಂದ್ರೆ ಇಂಥ ಪರೀಕ್ಷೆ ಆಗಿನ ಗುರುಕುಲದೊಳಗೆ ನಡೀತಕ್ಕಂಥದ್ದು. ಅದಕ್ಕ ಒಬ್ಬ ಗುರು ದೀಕ್ಷೆ ಕೊಡ್ಬೇಕಾಗಿತ್ತಂದ್ರೆ ಇಷ್ಟೆಲ್ಲಾ ಪರೀಕ್ಷೆ ಮಾಡ್ತಾನ. ಒಬ್ಬ ಯಲ್ಲಪ್ಪ ಅಂತಕ್ಕಂಥವ ಸಂಸಾರ ನಡೀತಿತ್ತು, ಮದ್ವಿ ಮಾಡಿದ್ರು. ಅಚಾನಕ ಏನಾಯ್ತು ಅಂತಂದ್ರ ಅವನ ಹೆಂಡತಿಗೆ ಗರ್ಭಿಣಿ ಆಗಿದ್ಲು, ಹಡಿಬೇಕಾಗಿತ್ತಂತಂದ್ರ ಸತ್ತು ಹೋಗಿಬಿಡ್ತಾಳ. ಮಗುನು ಸಾಯ್ತೈತಿ, ಇಬ್ರು ಸತ್ರು. ಇಬ್ರು ಸತ್ ಮ್ಯಾಗ ಸ್ಮಶಾನಕ್ಕೆ ಹೋದು ಕಿಚ್ಚ ಹಾಕಿ ಸುಡಬೇಕಲ್ಲ. ಸುಡೋ ಸಂದರ್ಭದೊಳಗ ಯಲ್ಲಪ್ಪನಿಗೆ ಏನಾಯ್ತು ಅಂತಂದ್ರೆ ವೈರಾಗ್ಯ ಬಂದ್ಬಿಡ್ತೈತಿ. ಹೆಂಡ್ರು ಮಕ್ಕಳು ಇಬ್ಬರನ್ನ ಕಳ್ಕೊಂಡು ವೈರಾಗ್ಯ ಬಂತು. ವೈರಾಗ್ಯ ಬಂದ ಯಾವ ಜಾಗದೊಳಗೆ ನಿಂತಿರ್ತಾನ ಅದ ಜಾಗದೊಳಗೆ ಏನ್ ಮಾಡಿದ, ತಾ ಹಾಕಿಕೊಂಡಿರ್ತಕ್ಕಂಥ ಬಟ್ಟಿ ಎಲ್ಲ ಕಳೆದು ಏನ್ ಮಾಡಿದ, ಆ ಕಿಚ್ಚಿನೊಳಗೆ ಸುಟ್ಟ ಅದ ವಿಭೂತಿ ಹನಿಗೆ ಹಚ್ಕೊಂಡ್ ಏನ್ ಮಾಡ ಊರ್ ಬಿಟ್ಟು ಹೊಂಟ. ಊರ್ ಬಿಟ್ಟ ಹೊಂಟ 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 ಎಲ್ಲಿ ಹೋದ ಅಂದ್ರ ಲಚ್ಚಾನದ ಕಮರಿ ಮಟ್ಟಕ್ಕೆ ಹೋಗ್ತಾನ. ಲಚ್ಚಾನದ ಕಮರಿ ಮಟ್ಟಕ್ಕೆ ಹೋಗ್ತಾನ. ಅಲ್ಲ ಸಿದ್ಧಲಿಂಗ ಮಹಾರಾಜರು ಅಂತಕ್ಕಂಥ ಗುರುಗಳು ಕುಂತಿದ್ರು. ಆ ಗುರುವಿನ ಹತ್ರ ಹೋಗಿ ಅವ್ರ ಪಾದ ಹಿಡ್ಕೊಂಡು ಬಿಡ್ಕೋತಾನ. ಯಪ್ಪ, ಈ ದೇಹಕ್ಕೆ ಒಂದಿಷ್ಟು ಯಲ್ಲಪ್ಪ ಅಂತ ಕರೀತಾರ, ಆದ್ರೆ ಈ ದೇಹಕ್ಕೆ ಒಂದಿಷ್ಟು ದೀಕ್ಷೆ ಅನ್ನೋದು ಬೇಕಾಗೈತಿ. ನಿನ್ನ ಪಾದದೊಳಗೆ ಹಾಕೊಂಡ ನನಗೊಂದಿಷ್ಟು ದೀಕ್ಷೆ ಕೊಡು ಅಂತ ಯಲ್ಲಪ್ಪ ಬೇಡ್ಕೊಂಡ. ಆಗ ಲಚ್ಚಾನದ ಸಿದ್ಧಲಿಂಗ ಮಹಾರಾಜರಂತಾರ, ದೀಕ್ಷೆ ಅಲ್ಲಪ್ಪ, ನಿನ್ನಂಗ ದೀಕ್ಷೆ ಪಡ್ಯಾಕ ಇಲ್ಲಿ 100 ಮಂದಿ ಬಂದಾರ, ಅವ್ರ ಜೋಡಿ ನೀನು ಇರು, ಒಂದಿಷ್ಟು ಸೇವಾ ಮಾಡ ಮಟ್ಟದ್ದು, ಮುಂದ ನಿನಗೆ ದೀಕ್ಷೆ ಕೊಡ್ತೀನಿ ಅಂದ್ರು. ಆಯ್ತು, ಯಲ್ಲಪ್ಪ ಸೇವಾ ಮಾಡಕತ್ತ. 1 ವರ್ಷ ಆತು, 2 ವರ್ಷ ಆತು, 3 ವರ್ಷ ಆತು. ಹೆಂಗ ಸೇವಾ ಮಾಡಾಕತ್ತ ಅಂತಂದ್ರ ಆ ಮಠಕ್ಕೋಸ್ಕರ ಮಣ್ಣು ಹೊತ್ತ, ಕಲ್ಲು ಹೊತ್ತ, ಕಸ ಅಂಗಳ ಹೊಡೆದ, ಏನಂತಾರ ಅದನ್ನ ನಿಷ್ಠೆಯಿಂದ ಸೇವಾ ಮಾಡಿದ. 1 ಅಲ್ಲ 2 ಅಲ್ಲ, ದೀಕ್ಷೆಗೋಸ್ಕರ 12 ವರ್ಷ ಸೇವಾ ಮಾಡಿದ ಲಚ್ಚಾನ ಸಿದ್ಧಲಿಂಗ ಮಹಾರಾಜರ ಮಠದೊಳಗ. 12 ವರ್ಷ ಸೇವಾ ಮಾಡಿದ ಮ್ಯಾಗ ಗುರುಗಳು ಅಂತಾರ, ಒಂದು ದಿವಸ ಸಿದ್ಧಲಿಂಗ ಮಹಾರಾಜರು ಎಲ್ಲರನ್ನು ಕೂಡ ಅಂಗಳದೊಳಗೆ ಕರೀತಾರ, ಮಠದ ಅಂಗಳದೊಳಗ. ನೋಡ್ರಪ್ಪ, ಯಾರ್ಯಾರು ನನ್ನ ಹತ್ತಲ್ಲಿ ದೀಕ್ಷೆ ಪಡ್ಕೊಳಕ್ ಬಂದಿರೋ ಅವ್ರು ಎಲ್ಲರಿಗೂ ಕೂಡ ಕೊನೆಯ ಪರೀಕ್ಷೆ ಇದು. ದೀಕ್ಷೆ ಕೊನೆಯ ಪರೀಕ್ಷೆ, ದೀಕ್ಷೆ ಕೊಡಾಕ. ಅದಕ್ಕೆ ನಿಮ್ಗೊಂದು ಕೊನೆಯ ಪರೀಕ್ಷೆ ಹೇಳ್ತೀನಿ, ಅದರೊಳಗೆ ಪಾಸ್ ಆದವ್ರಿಗೆ ನಾಳೆ ದಿವಸ ದೀಕ್ಷೆ ಕೊಡ್ತೀನಿ ಅಂದ್ರು. ಏನ್ರ ಪರೀಕ್ಷೆ? ಏನಿಲ್ಲ ಪರೀಕ್ಷೆ. ಮಠದ ಅಂಗಳದೊಳಗ ತೆಗ್ಗು ತೆಗಿತೈತಿ, ಆ ತೆಗ್ಗಿನೊಳಗ ಕುಂದಿರ್ಬೇಕು, ಮ್ಯಾಗ ಮಣ್ಣು ಮುಚ್ಚತೈತಿ. 3 ದಿವಸ ಆದ್ಮ್ಯಾಗ ಯಾರು ಹೇಳ್ತಾರೋ ಅವ್ರಿಗೆ ದೀಕ್ಷೆ ಕೊಡ್ತೀನಿ ಅಂದ್ರು. ಇದು ಪರೀಕ್ಷೆ. ತೆಗ್ನ್ಯಾಗ ಕುಂದಿರ್ಬೇಕು, ಮಣ್ಣು ಹಾಕ್ತಾರ. 3 ದಿವಸ ಆದ್ಮ್ಯಾಗ ಯಾರು ಹೇಳ್ತಾರ ಅವ್ರಿಗೆ ದೀಕ್ಷೆ. ನಾಳೆ ಪರೀಕ್ಷೆ ಪ್ರಾರಂಭ. 3 ದಿವಸ ಕುಂದ್ರೋದು, ಎಲ್ಲ ತೆಗಿಸಿ ರೆಡಿ ಮಾಡಿ ಇಟ್ಟಿದ್ರು ಎಲ್ಲಾರು. ರಾತ್ರಿ ಆತಲ್ಲ, ರಾತ್ರಿ ಆದ್ಮ್ಯಾಗ ಕೆಲವು ಶಿಷ್ಯರು ಮಾತಾಡ್ಕೋತಾರ ಅಲ್ಲೇ ಮಠದಾಗ, ಯಪ್ಪ, ಈ ಸಿದ್ಧಲಿಂಗ ಗುರುಗಳತ್ತಲ್ಲಿ ಬಂದ್ರ ನಮಗ್ ದೀಕ್ಷೆ ಕೊಡ್ತಾನಂತೇಳಿ ಇವ್ರು ನಮ್ಮನ್ನ ಮಣ್ಣು ಮಾಡಂಕಾತಾರ, ನಮಗ್ ದೀಕ್ಷೆನೂ ಬೇಡ, ಇವ್ರ ಮೋಕ್ಷನೂ ಬೇಡ ಅಂತ ಶಿಷ್ಯರು ಏನ್ ಮಾಡಿದ್ರ ಅಂತಂದ್ರೆ 100 ಮಂದಿ ಶಿಷ್ಯರು ಮಠದ ಕಂಪೌಂಡ್ ಹಾರಿ ಓಡಿ ಹೋಗ್ಬಿಟ್ಟಿದ್ರು ರಾತ್ರೋರಾತ್ರಿ. ಉಳ್ದಿದ್ ಯಾರು ಅಂತಂದ್ರೆ ಯಲ್ಲಪ್ಪ ಒಬ್ಬನ ಉಳ್ದಿದ್ದ. ಬಂದ ಯಲ್ಲಪ್ಪ ಮುಂಜಾನೆ ಕರ್ಕೊಂಡ್ ಬಂದ್ರು. ಜನ ಅಂತಾರ, ನೋಡ್ರಪ್ಪ ಗುರುಗಳ 100 ಮಂದಿ ಶಿಷ್ಯರಿದ್ರು, ಎಲ್ಲಾರು ಓಡ್ ಹೋಗ್ಯಾರ, ಉಳ್ದಿದ್ ಯಲ್ಲಪ್ಪ ಒಬ್ಬನ ಉಳ್ದಾನ. ಇನ್ನು ಇವನು ನೀವು ಮನ್ಯಾಗ ಹಾಕಿದ್ರಿ ಅಂತಂದ್ರೆ ನಿಮಗೆ ಶಿಷ್ಯರಿಲ್ಲರಂಗಕ್ಕಾರ, ಬ್ಯಾಡ ಅಂದ್ರೆ ಎಲ್ಲಾರು ಭಕ್ತರ. ಆಗ ಸಿದ್ಧಲಿಂಗ ಮಹಾರಾಜರು ಅಂತಾರ, ಇಲ್ಲ ಇಲ್ಲ, ಪರೀಕ್ಷೆ ಅಂದ್ರೆ ಪರೀಕ್ಷೆ ಅದ.
ಆಗಬೇಕು ಪರೀಕ್ಷೆ. ಏನೋ ಎಲ್ಲಪ್ಪ ಕುಂದಿರ್ತಿ ಏನೋ ಅಂದ್ರ, ಯಪ್ಪ ನಿಮ್ಮ ಆಶೀರ್ವಾದ ಇದ್ರೆ ಯಾರು ಬೇಡ ಅಂತಾರ್ರಿ, ನಿಮ್ಮ ಆಜ್ಞೆ ಹೆಂಗೈತಿ ಹಂಗಾಗ್ಲಿ ಆಯ್ತಂತ ಏನ್ ಮಾಡಿದ್ರು, ತೆಗ್ದಿದ್ರು, ಕುಂದ್ರಿಸಿದ್ರು, ಮ್ಯಾಗ ಮಣ್ಣು ಹಾಕಿ ಮ್ಯಾಗ ಒಂದು ಪಾಟಿ ಗಲ್ಲಿಟ್ರು. ಎಲ್ಲಾ ಜನ ಮಾತಾಡಕತ್ತಿ. 3 ದಿವಸ ಆದ್ಮ್ಯಾಗ ಇವೇನು ಉಳ್ಯಂಗಲ್ಲ, ಸತ್ ಹೋಗಿರ್ತಾನ, ತಗೊಂಡೋಗಿ ಸ್ಮಶಾನದಾಗ ಸುಟ್ರ ಆತು ಎಲ್ಲ ಮಾತಾಡಕತ್ತಿತ್ತು. 3 ದಿವಸ ಆತ, ತೆಗಿಬೇಕಲ್ಲ. ಎಲ್ಲಾ ಸಾವಿರಾರು ಮಂದಿ ಎಲ್ಲ ಊರಾನವ್ರು ಓಡ್ ಹೋಗಿರ್ತಕ್ಕಂಥ ಶಿಷ್ಯರು ನೋಡ್ರಿ ಇವಂದ್ರ ಏನಾಗತ್ತೈತಿ ಎಲ್ಲಾರು ಬಂದು ಸೇರಿದ್ರು. ಮಣ್ಣು ತೆಗಿತಾರ ಏನ್ ಮುಕ್ತಿದ್ ಮಂದು ಎಲ್ಲಾ ಮಣ್ಣು ತೆಗೆದು ನೋಡಿದ್ರ ಒಳಗ ಕುಂತಿರ್ತಕ್ಕಂಥ ಎಲ್ಲಪ್ಪ ಹಿಂಗ ಧ್ಯಾನದೊಳಗ ಕೂತಾನ, ಬಾಯೊಳಗ ಸಿದ್ಧಲಿಂಗ ಅಂತ ನಾಮಸ್ಮರಣೆ ಮಾಡಾಕತ್ತಾನ. ಹೆಂಗ ಕಾಣಾಕತ್ತಿದ್ದ ಅಂತಂದ್ರ ಸಾಕ್ಷಾತ್ ಲಿಂಗು ಆಕಾರವಾಗಿ ಅಲ್ಲಿ ಕೂತ. ಮಿರಗಿ ಊರು ಬಿಟ್ಟು ತಾನು ನಡೆದು ಬಂದನಿಲ್ಲಿಗೆ, ಲಚ್ಚಾಣದ ಸಿದ್ಧಲಿಂಗ ಸದ್ಗುರುವಿನ ಸೇವೆಗೆ. ಹರಸಿ ಎಲ್ಲ ಲಿಂಗಗೆ ಗುರು ಕೊಟ್ಟ ಜೋಳಿಗೆ, ಓದಿ ಮೈಮೆ ಶಕ್ತಿ ಬೇಕು, ಓದಿ ಮೈಮೆ ಶಕ್ತಿ ಬೇಕು, ಭಕ್ತರ ಏಳಿಗೆಗೆ ಎಲ್ಲ ಲಿಂಗನ ಜೋಳಿಗೆ, ದೇಶಕ್ಕೆಲ್ಲ ಹೋಳಿಗೆ, ಎಲ್ಲ ಲಿಂಗನ ಜೋಳಿಗೆ, ದೇಶಕ್ಕೆಲ್ಲ ಹೋಳಿಗೆ. ಸಿದ್ದರಾಮನ ಅಂಗಾರ ದೇಶಕ್ಕೆಲ್ಲ ಬಂಗಾರ, ಸಿದ್ದರಾಮನ ಅಂಗಾರ ದೇಶಕ್ಕೆಲ್ಲ ಬಂಗಾರ, ಎಲ್ಲ ಲಿಂಗನ ಜೋಳಿಗೆ, ದೇಶಕ್ಕೆಲ್ಲ ಹೋಳಿಗೆ. ಗುರು ಕೊಟ್ಟ ಜೋಳಿಗೆ ಹುಟ್ಟಿ ಬಂದ ಗುರುವಿಗೆ, ಗುರು ಕೊಟ್ಟ ಜೋಳಿಗೆ ಹುಟ್ಟಿ ಬಂದ ಗುರುವಿಗೆ, ಹಸ್ತ ಹಚ್ಚಿ ಕೊಟ್ಟ ಪ್ರಸಾದ ಬೇಕು ಕಾರ್ಯ ಸಿದ್ಧಿಗೆ. ಪ್ರಸಾದ ಪುಡಿಯ ಜೋಳಿಗೆ ಬೆಳಕು ನಾಡು ನಾಡಿಗೆ, ಪ್ರಸಾದ ಪುಡಿಯ ಜೋಳಿಗೆ ಬೆಳಕು ನಾಡು ನಾಡಿಗೆ. ಪಿಶಾಚ ಭೂತ ಬಾಧೆ ಕಳವ ದೈವ ಶಕ್ತಿಗೆ, ಎಲ್ಲ ಲಿಂಗನ ಜೋಳಿಗೆ, ದೇಶಕ್ಕೆಲ್ಲ ಹೋಳಿಗೆ. ಎಲ್ಲ ಲಿಂಗಗೆ ವಚನ ಕೊಟ್ಟ ಹುಟ್ಟಿ ಬಂದ ಗುರುವಿಗೆ, ಎಲ್ಲ ಲಿಂಗಗ ವಚನ ಕೊಟ್ಟ ಹುಟ್ಟಿ ಬಂದ ಗುರುವಿಗೆ, ಗುರುವಿನಲ್ಲಿ ಗುರುವು ಕುಳಿತು ನುಡಿವ ವಾಕ್ಯ ಸಿದ್ಧಿಗೆ. ಗುರುವಿನಲ್ಲಿ ಗುರುವು ಕುಳಿತು ನುಡಿವ ವಾಕ್ಯ ಸಿದ್ಧಿಗೆ. ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ದರಾಮ ತ್ರಿಮೂರ್ತಿಗೆ, ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ದರಾಮ ತ್ರಿಮೂರ್ತಿಗೆ. ಬ್ರಹ್ಮ ವಿಷ್ಣು ಮಹೇಶ್ವರ ರೂಪಿ ನಿಮಗೆ ನಮಿಸುವೆ, ಎಲ್ಲ ಲಿಂಗನ ಜೋಳಿಗೆ, ದೇಶಕ್ಕೆಲ್ಲ ಹೋಳಿಗೆ. ಸಿದ್ದರಾಮನ ಅಂಗಾರ ದೇಶಕ್ಕೆಲ್ಲ ಬಂಗಾರ, ಸಿದ್ದರಾಮನ ಅಂಗಾರ ದೇಶಕ್ಕೆಲ್ಲ ಬಂಗಾರ, ಎಲ್ಲ ಲಿಂಗನ ಜೋಳಿಗೆ, ದೇಶಕ್ಕೆಲ್ಲ. ದಾಸೋಹ ಮಂದಿರವು ಮುಗುಳಕೋಡ ಊರಿಗೆ, ದಾಸೋಹ ಮಂದಿರವು ಮುಗುಳಕೋಡ ಊರಿಗೆ. ಎಡೆಯ ಒಯ್ಯೋಣ ಬನ್ನಿ ಶ್ರೀಯಲ್ಲ ಲಿಂಗಗೆ, ಎಡೆಯ ಒಯ್ಯೋಣ ಬನ್ನಿ ಶ್ರೀಯಲ್ಲ ಲಿಂಗಗೆ. ಷಡಕ್ಷರಿ ಶಿವಯೋಗಿ ಶ್ರೀ ಸಿದ್ದರಾಮಗೆ. ಗುರುಗಳಂತಾರ, ಎಲ್ಲಪ್ಪ ಏನಪ್ಪ ನೀನು
ನಿನ್ನ ನೋಡಿದ ಜನ ಎಲ್ಲ ಅನ್ನಕತ್ತಾರ ನೀ ಲಿಂಗ ಕಂಡಾಗ ಕಾಣಕತ್ತೀಯತ್ತೋ, ನೀ ಲಿಂಗ ಕಂಡಾಗ ಕಾಣಕತ್ತಿ ಅಂತ. 3 ದಿವಸ ಕೂತಿಲ್ಲ, ಮ್ಯಾಗ ಮಣ್ಣು ಬಿದ್ದಿತ್ತಲ್ಲ, ನಿನಗೆ ಏನೋ ಅನ್ನಿಸ್ಲಿಲ್ಲವನೋ ಯಪ್ಪ ಅಂದ. ನಿನಗ ಏನೋ ಅನ್ನಿಸ್ಲಿಲ್ಲೋ ಅಂದಾಗ ಎಲ್ಲಪ್ಪ ಅಂತಾನ, ಗುರುದೇವ ನನಗೇನ್ ಅನ್ನಿಸ್ಬೇಕ್ರಪ್ಪ, ನಾ ಜಪ ಮಾಡಾಕತ್ತಿದ್ದು ನಿಮ್ಮ ನಾಮಸ್ಮರಣೆ ಯಾವಾಗ ಸಿದ್ಧಲಿಂಗ ಅಂದ್ನೋ ನನ್ನ ಮ್ಯಾಗ ಮಣ್ಣು ಬಿದ್ದಂಗ ಅನಿಸ್ಲಿಲ್ಲ, ಮಲ್ಲಿಗೆ ಹೂ ಬಿದ್ದಂಗಾತು, ಹೂನ್ಯಾಗ ಕೂತಂಗಾಗಿತ್ತು ನನಗ. ಹೌದು, ಶಭಾಷೆ ಎಲ್ಲಪ್ಪ, ನಿನಗೆಲ್ಲಾರು ಲಿಂಗ ಕಂಡಂಗ ಅನ್ನಕತ್ತಿದ್ರು. ಇನ್ನು ಮುಂದೆ ನೀ ಎಲ್ಲಪ್ಪ ಅಲ್ಲ, ಈ ಜಗತ್ತಿನೊಳಗ ಎಲ್ಲಾ ಲಿಂಗನಾಗಿ ಮೇರಿ ಎಲ್ಲಾ ಲಿಂಗ ಮಹಾರಾಜನಾಗಂತ ಅವತ್ತು ದೀಕ್ಷೆಯನ್ನು ಕೊಟ್ಟರು. ಅವತ್ತು ಗುರುವಿನ ದೀಕ್ಷೆಯನ್ನು ಪಡೆದಿರ್ತಕ್ಕಂಥ ಎಲ್ಲಪ್ಪ ಎಲ್ಲಾ ಲಿಂಗನಾಗಿ ಜಗತ್ತಿನಾದ್ಯಂತ 365 ಮಠಗಳನ್ನು ಕಟ್ಟಿರ್ತಕ್ಕಂತಹ ಎಲ್ಲಾ ಲಿಂಗ ಮಹಾರಾಜರಾದರು. ಅದು ದೀಕ್ಷೆಯಿಂದ. ಒಬ್ಬ ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು ಕೊಟ್ಟಿರ್ತಕ್ಕಂಥ ದೀಕ್ಷೆ ಅದು ಅವಂಗ ಮೋಕ್ಷದ ಹಾದಿಯನ್ನ ಕರುಣಿಸಿ ಇಡೀ ಜಗತ್ತಿನಾದ್ಯಂತ ಇವತ್ತು ಎಲ್ಲಾ ಲಿಂಗ ಮಹಾರಾಜರು ಅಂತಂದ್ರ ಪ್ರತಿ ಮೂಲೆಗೆ ಕೂಡ ಹೌದಪ್ಪ ಎಲ್ಲಾ ಲಿಂಗ ಮಹಾರಾಜರು. ಚರಣ ಬಸವನಿಗೆ ಕಲಕೇರಿ ಮೊರರಾದ್ರೆ ಹೇಳ್ತಾರ, ನೋಡಪ್ಪ ಇಂಥ ದೀಕ್ಷೆ ಪಡಬೇಕಾಗಿತ್ತು ಅಂತಂದ್ರ ಹಿಂದಕ್ಕೆ ಇಷ್ಟೆಲ್ಲಾ ಮಂದಿ ಇಷ್ಟು ಕಷ್ಟಪಟ್ಟಾರ, ಅದಕ್ಕೆ ನೀನು ಕೂಡ ಇಲ್ಲಿ ಒಂದಿಷ್ಟು ಸೇವಾ ಮಾಡುವಂತ ಒಂದಿಷ್ಟು ದಿನಗಳ ಕಾಲ ಸೇವೆಯನ್ನ ಮಾಡ್ತಾನ. ಸೇವೆ ಆದ ನಂತರ ಒಂದು ದಿವಸ ಕಲಕೇರಿ ಮೊರರಾದ್ರೆ ಕರೆದು ನಿನಗೆ ದೀಕ್ಷೆ ಕೊಡ್ತೇನಪ್ಪ. ದೀಕ್ಷೆ ಅಂದ್ರೆ ಹೆಂಗ ದೀಕ್ಷೆ ಕೊಡ್ತಾರ ಅಂತಂದ್ರ, ಗುರು ಆಗಿರ್ತಕ್ಕಂಥವನು ಶಿಷ್ಯನಿಗೆ ದೀಕ್ಷೆ ಕೊಡ್ಬೇಕಾಗಿತ್ತು ಅಂತಂದ್ರ ನಾವೆಲ್ಲ 2 ಸಾರಿ ಹುಟ್ಟಿ ಬರ್ತೀವಿ. ಎಷ್ಟು ಸಲ ಜನ್ಮ ರೀ ನಮ್ದು? 2 ಸಾರಿ ಜನ್ಮ ಅಂತ. ಅದೇನ್ರಿ ಅಜ್ಜಾರ 2 ಸಾಲಿ ಅಂತೀರಿ? ನಾವು ಇಷ್ಟು ದಿವಸ ಗೊತ್ತಿದ್ದ ನಮಗ 1 ಸಾರಿ ಜನ್ಮ. ನಮಗ 1 ಸಾರಿ ಜನ್ಮ ಯಾವುದು? ಈಗೆಲ್ಲ ಹುಟ್ಟಿ ಬಿಟ್ಟಿವಲ್ಲ ನಾವು, ಇದು ಎಲ್ಲ ಏನು ಅಂತಂದ್ರೆ 1ನೇ ಜನ್ಮ ಇದೆ. ಇದು ಎಲ್ಲಾರು ಹುಡ್ತೀವಿ, ಪ್ರತಿಯೊಂದು ಮನುಷ್ಯನೂ ಕೂಡ ಹುಟ್ಟತಾನ, ಪ್ರತಿಯೊಂದು ಪ್ರಾಣಿನೂ ಕೂಡ ಹುಟ್ಟದೈತಿ. ಇದೇನು ನಾವು ಮೊದಲೇ ಪಡೆದಿರ್ತಕ್ಕಂಥ ಜನ್ಮ ಇದೆ. ಆದ್ರೆ 2ನೇ ಜನ್ಮ ಪಡೆದೈತಲ್ಲ, ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು 2ನೇ ಜನ್ಮ. ಯಾವಾಗ 2ನೇ ಜನ್ಮ ನಮಗ ಬರ್ತೈತಿ ಅಂತಂದ್ರ, ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಗುರುವಿನ ಹಸ್ತ ನಮ್ಮ ಮಸ್ತಕದ ಮೇಲೆ ಬಿದ್ದು ಮೂತ್ರಪಿಂಡವಾಗಿರ್ತಕ್ಕಂಥ ಮಾಂಸಪಿಂಡವಾಗಿರ್ತಕ್ಕಂಥ ಈ ಶರೀರವನ್ನ ಮಂತ್ರಪಿಂಡವನ್ನಾಗಿ ಮಹಾಮಂತ್ರವಾಗಿರ್ತಕ್ಕಂಥ ಪಂಚಾಕ್ಷರಿ ಮಂತ್ರವನ್ನ ಬೋಧನೆ ಮಾಡಿ ಕೈಯೊಳಗ ಇಷ್ಟಲಿಂಗವನ್ನ ಕೊಟ್ಟು ಕಿವಿಯೊಳಗ ಮಂತ್ರವನ್ನ ಬೋಧನೆ ಮಾಡಿದಾಗ ಆ ಗುರುವಿನ ಹಸ್ತ ನಮ್ಮ ತಲೆ ಮ್ಯಾಗ ಬಿದ್ದಾಗ ಆಗಾಗತಕ್ಕಂಥ ಜನ್ಮ ಅದು ನಮ್ಮ 2ನೆಯ ಜನ್ಮ. ತಾಯಿ ಈ ಜನ್ಮ ಪಡಿಬೇಕಲ್ಲ, ಇಂಥ 2ನೆಯ ಜನ್ಮವನ್ನ ಕಲಿಕೆಯ ಮೊರರಾಧ್ಯರು ಶರಣ ಬಸವನಿಗೆ ಲಿಂಗ ದೀಕ್ಷೆಯ ಮುಖಾಂತರ ಕೊಡ್ತಾರ. ಲಿಂಗ ದೀಕ್ಷೆಯನ್ನು ಕೊಟ್ಟು ದೀಕ್ಷೆಯನ್ನು ಕೊಡಬೇಕಾಗಿರ್ತಕ್ಕಂಥ ಸಂದರ್ಭದೊಳಗ ನೋಡಪ್ಪ, ದೀಕ್ಷೆ ಪಡ್ಕೊಂಡ ಮೇಲೆ ನಮ್ಮ ವೀರಶೈವ ಧರ್ಮದೊಳಗ ಒಂದಿಷ್ಟು ಗ್ರಂಥ ಬೋಧನೆ ಅಂತಿರ್ತಾವ. ಎಲ್ಲಾ ಧರ್ಮದೊಳಗೂ ಆಯಾ ಗ್ರಂಥಗಳನ್ನ ಬೋಧನೆ ಮಾಡ್ತಾರ. ಹಾಗಾದ್ರೆ ನಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕ ಬೇಕಾಗಿರ್ತಕ್ಕಂತಹ ಮೊದಲನೆಯ ಸೂತ್ರಗಳು ಏನು ಅಂತಂದ್ರ ಅವು ಅಷ್ಟಾವರಣಗಳು. ಏನ್ರಿ ನಮಗೆ ಬೇಕಾಗಿದ್ದು? ಮೊದಲ ಅಷ್ಟಾವರಣಗಳು. ಏನ್ರಿ ಅಷ್ಟಾವರಣಗಳು ಅಂತಂದ್ರ ಆಭರಣ ಅನ್ಕೊಂಡ್ರೆ ನೀವು? ಯಾಕಂದ್ರೆ ವರ್ಣಗಳು ಅಂತ ಬರ್ತತಲ್ಲ, ಮತ್ತೆ ನಿಮಗೆ ಕಿವ್ಯಾನು ಕೈಯಾನು ಇವಲ್ಲ ಆಭರಣಗಳು ಅಂತಂದ್ರ. ನಮಗೆ ಯಾವ ಆಭರಣ ಆಗಬೇಕಾಗಿತ್ತು ಅಂದ್ರ ಅಷ್ಟಾವರಣ ಅಂತಂದ್ರ 8 ಆವರಣಗಳಿಗೆ ಅಷ್ಟಾವರಣ ಅಂತ ಕರೀತಾರ. ಅದು ನಮ್ಮ ವೀರಶೈವ ಧರ್ಮದೊಳಗೆ ಎಲ್ಲಾ ಧರ್ಮದೊಳಗೂ ಕೂಡ ಬೇಕಾಗಿರ್ತಕ್ಕಂಥ ಮನುಷ್ಯನಿಗೆ ಬೇಕಾಗಿದ್ದು. ಹಾಗಾದ್ರೆ ಯಾವ್ರಪ್ಪ ಅವು? ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಏನ್ರಿ? 8 ಅಷ್ಟಾವರಣಗಳು. ಪೂಜೆ ಮಾಡ್ತೀವಿ ನಾವು, ಗುರುವಿನ ಪೂಜೆ ಮಾಡ್ತೀವಿ, ಹೌದಾ? ಲಿಂಗ ಪೂಜೆ ಮಾಡ್ತೀವಿ, ಜಂಗಮನನ್ನ ಪೂಜೆ ಮಾಡ್ತೀವಿ. ಇವು ಪೂಜೆ ಮಾಡಿಸ್ಕೊಳ್ಳವು. ಈ 3ನ ಪೂಜೆ ಮಾಡಕ್ ಇನ್ನು 3 ಬೇಕಾಗ್ತಾವು. 3 ಪೂಜೆ ಮಾಡಾಕ 3 ಬೇಕಾಗ್ತಾವು. ಏನೇನು ಉಪಯೋಗ ಮಾಡ್ತೀವಿ ನಾವು ಪೂಜೆ ಮಾಡಾಕ? ವಿಭೂತಿ, ಹೌದಿಲ್ರಿ? ರುದ್ರಾಕ್ಷಿ, ಮಂತ್ರ. ಈ 3 ಎದಕ್ ಬೇಕು? ಆ 3ನ ಪೂಜೆ ಮಾಡಾಕ ಬೇಕು. ಎಷ್ಟಾದು? ಒಟ್ಟ 6 ಆದವ್ರಿ. ಇವು 6 ಪೂಜೆ ಆದ್ಮ್ಯಾಗ 2 ಪಡ್ಕೋತೀವಿ. ಏನು ಪಡ್ಕೋತೀವಿ ನಾವು? ಪಾದೋದಕ, ಪ್ರಸಾದ. ಹಿಂಗೆ ಹೇಳಿದ್ರೆ ನೆನಪು ಉಳಿತಾವಲ್ರಿ? 3 ಯಾವು? ಪೂಜೆ ಮಾಡು ಯಾವು? ಚಂದಾಗ ಹೇಳ್ರಿ, ನಾ ಹೆಂಗ್ ಬಳ್ಳು ಮಾಡಿಸ್ತೀನಿ ಹಂಗೆ ಹೇಳ್ರಿ. ಇವನ್ ಪೂಜೆ ಮಾಡಕ್ ಏನ್ ಬೇಕು? ಪೂಜೆ ಮಾಡಕ್ ಏನ್ ಬೇಕು? ಪಡ್ಕೊಳ್ಳೋದೇನು? ಪಾದೋದಕ, ಪ್ರಸಾದ. ನೆನಪು ಉಳಿತಾವಲ್ಲ? ನಾಳೆ ಕೇಳಿದ್ರೆ ಹೇಳ್ತಿರಲ್ಲ?
ಹೇಳ್ತಿರಿಲ್ಲ ಅವ? ಇಲ್ಲ ಅಂದ್ರ ನಾ ಏನು ರಾಕ್ಷಸನ್ ಮಾಡೇ ಕಳ್ಸಂಗ ಕಾಣ್ತೀರಿ ನೀವು. ಇವು ಅಷ್ಟಾವರಣಗಳು. ಕಲಿಕೇರಿನ ಮೊರರಾದ್ಯರ ಶರಣಬಸವನಿಗೆ ಹೇಳ್ತಾರ, ನೋಡಪ್ಪ ಶರಣಬಸವ, ನೀ ದೀಕ್ಷೆಯನ್ನ ಪಡ್ಕೊಂಡ ಮ್ಯಾಲ ಹಂಗ ಆಗಂಗಲ್ಲ. ಮುಂದೆ ನೀನು ಈ ಅಷ್ಟಾವರಣಗಳನ್ನ ತಿಳ್ಕೊಳ್ಬೇಕು. ಈ ಅಷ್ಟಾವರಣಗಳನ್ನ ಪಾಲಿಸಿರ್ತಕ್ಕಂಥ ಮಹಾನ್ ಮಹಾನ್ ವ್ಯಕ್ತಿಗಳಾಗಿ ಹೋಗ್ಯಾರ. ನಿನಗೆ ಒಂದೊಂದು ಅಷ್ಟಾವರಣಕ್ಕ ಒಬ್ಬೊಬ್ಬರ ಮಹಾತ್ಮರ ಕಥೆಯನ್ನ ಹೇಳಿ ಅದರಿಂದ ನಿನಗೆ ಅಷ್ಟಾವರಣ ತಿಳಿಸ್ತೀನಂತ ಅವತ್ತು ಬೋಧನೆಯನ್ನ ಮಾಡ್ತಾರ. ಯಾವ ತರನಾಗಿ ಮೊದಲನೇದು ಯಾವ್ದ್ರಿ? ಗುರು ಅಂತಕ್ಕಂಥದ್ದು. ಗುರುವನ್ನ ಯಾವ ತರನಾಗಿ ಬೋಧನೆ ಮಾಡ್ತಾರ ಅಂತಕ್ಕಂಥದ್ದನ್ನ ಪುರಾಣ ಓದಿದ ನಂತರ ನೋಡೋಣ. ಗುರು ಭೂಮೇ ಗುರುವೇ ಗುರು ವಿಷ್ಣು ಗುರುದೇವ ಮಹೇಶ್ವರ ಸದ್ಗುರುವೇ ಶಿಕ್ಷಾ ಗುರುವೇ ಶಿಕ್ಷೆ ಗುರುವೇ ಮೋಕ್ಷ ಗುರುವೇ ದಾಯಕ ಗುರುವೇ ದಾಯಕ ಗುರುವೇ ಮೋಕ್ಷ ಗುರುವೇ ಗುರುವಿನ ಗುರುವೇ ಪರಮ ಗುರುವೇ ಗುರುವೇ ಎಂಬದ ಪಾಲಿಸ ಶರಣ ಬಸವೇಶ ಆಜ್ಞೆಯಂತೆ ಗುರು ನೀಲ ಎಂಬ ನೀರವು ಬೋಧಿಸಿದ ಜಯ ಮಂಗಲಂ ಜಯ ಪಾರ್ವತಿ ಶಿವ ಹರ ಹರ ಮಹಾದೇವ ಮಹಾದೇವ. ಕಲಿಕೇರಿಯ ಮೊರರಾದ್ಯರು ಶರಣ ಬಸವನಿಗೆ ಅಷ್ಟಾವರಣದೊಳಗ ಮೊದಲನೆಯದಾಗಿರತಕ್ಕಂಥ ಗುರುವಿನ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ಅಂತೇಳಿ. ಗುರು ಬ್ರಹ್ಮ ವಿಷ್ಣು ಮಹೇಶ್ವರನಾಗಬಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರ. ಎಷ್ಟು ಮಂದಿ ಆ ಶಿವನ್ನ ನೋಡಿರಿ? ಶಿವ ಅಂದ್ರ ದೇವ್ರು. ಎಷ್ಟು ಮಂದಿ ಶಿವನ್ ನೋಡಿರಿ? ಕೈ ಎತ್ರಿ. ಎಲ್ಲರ ಲಕ್ಷ್ಯ ಇಲ್ಲೇ ಅದಿರಲ್ಲ. ಶಿವ ಅಂತಂದ್ರೆ ದೇವ್ರಲ್ಲ, ಆ ದೇವ್ರನ್ನ ಎಷ್ಟು ಮಂದಿ ನೋಡ್ರಿ? ಕೈ ಎತ್ರಿ. ದೇವ್ರನ್ನ ನೋಡಿದವರು ಎಷ್ಟು ಮಂದಿ ಅದಿರಿ? ಯಾರೂ ದೇವ್ರನ್ನ ನೋಡಿಲ್ಲ. ನೀವ್ಯಾರೂ ದೇವ್ರನ್ನ ನೋಡಿಲ್ಲಲ್ಲ? ನೋಡಿಲ್ಲಲ್ಲ? ಈಗೊಂದು ವಚನ ಹೇಳ್ತೇನೆ ನಿಮಗ, ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳ್ರಿ. ಗುರುವೇ ಶಿವನು ಶಿವನೇ ಗುರುವು ಅವರಲ್ಲಿ ಅಂತರವಿಲ್ಲವಯ್ಯ. ಗುರುವೇ ಶಿವನು ಶಿವನೇ ಗುರುವು ಅವರಲ್ಲಿ ಅಂತರವಿಲ್ಲವಯ್ಯ. ಅವರಲ್ಲಿ ಅಂತರವ ಕಲ್ಪಿಸಿದವಗೆ ರವರವ ನರಕ ತಪ್ಪದು ನೋಡ ಗುರುಕುಮಾರ ಪಂಚಾಕ್ಷರೀಶ್ವರ. ಕೂಡ ಶಿವನ ನೋಡಿವಿ. ಎಲ್ಲಿ ನೋಡಿವಿ ಅಂತಂದ್ರ ಒಬ್ಬ ಗುರುವಿನ ನೋಡಿದ್ರ ಆ ಪರಮಾತ್ಮನ ನೋಡಿದಂಗ, ದೇವರನ್ನ ನೋಡಿದಂಗ. ಗುರು ಆ ದೇವರಿಗಿಂತನೂ ಕೂಡ ದೊಡ್ಡವನ ತಾಯಿ. ಗುರು ದೇವರಿಗಿಂತ ದೊಡ್ಡವ. ಅದಕ್ಕೆ ನಮ್ಮ ಹಿರಿಯರು ನಮ್ಮ ಮಹಾತ್ಮರು ಏನ್ ಮಾಡ್ತಾರ ಅಂತಂದ್ರ ಗುರುವಿನನ್ನ ತಾಯಿಗೆ ಹೋಲಿಸ್ತಾರ, ದೇವರನ್ನ ತಂದೆಗೆ ಹೋಲಿಸ್ತಾರ. ಯಾಕಪ್ಪ ತಾಯಿಗೆ ಗುರುವಿನ ಹೋಲಿಸಿದ್ರು ಅಂತಂದ್ರ, ಒಂದು ಮಗು ಮನೆಯೊಳಗ ಈಗ ಕಟ್ಟಿ ಮ್ಯಾಗ ಕುಂದಿರ್ಸಿರ್ತೀರಿ ನೀವು. ಕಟ್ಟಿ ಮ್ಯಾಗ ಕುಂದಿರ್ಸಿದಾಗ ಮಗು ಏನೋ ಒಂದಿಷ್ಟು ಹೊಲಸು ಮಾಡ್ಕೊಂಡಿರ್ತೈತಿ. ತಂದೆ ಹೊರಗೆ ಹೋಗಿ ಬರ್ತಿರ್ತಾನ. ಬರ್ತಕ್ಕಂಥ ತಂದೆ ಮಗು ಹೊಲಸು ಮಾಡ್ಕೊಂಡಿದ್ದು ನೋಡಿ ಎತ್ತಿ ಅದನ್ನು ತಗೊಂಡು ಹೊಲಸು ಬಳಿತಾನ? ಇಲ್ಲ. ಏನಂತ ನಾವು ಮೊದಲ ಎಲ್ಲದಿ ಮಗು ಹೊಲಸು ಮಾಡ್ಕೊಂಡತ್ ನೋಡ, ಬಂದು ತೆಗಿಬಾ ಅಂತ ಏನ್ ಮಾಡ್ತಾನ? ಹೆಂಡತಿನ ಕರಿತಾನ. ಹೆಂಡತಿ ಬಂದ ಆ ಮಗುನ ಎತ್ತುಕೊಂಡ ಅದರ ಹೊಲಸು ಬಳದ ಅದನ್ನ ಒಂದಿಷ್ಟು ಸ್ನಾನ ಮಾಡಿಸಿ ಅದಕ್ಕೆ ಪೌಡರು ಕುಂಕುಮ ಎಲ್ಲ ಹಚ್ಚಿದ ಮ್ಯಾಗ ಏನ್ ಮಾಡ್ತಾನೆ ಇವ ತಂದೆ ಅದಾವ? ಅಯ್ಯಯ್ಯ ನನ್ನ ಕಂದ ಬಾರ ಅಂತ ಎತ್ಕೋತಾನೆ ಇವ. ಮೊದಲು ಮುಟ್ಲಿಲ್ಲ, ಹೊಲಸು ಮಾಡ್ಕೊಂಡಿತ್ತು. ಹೆಂಡತಿನ ಕರೆದ, ಯಾವಾಗ ಸ್ವಚ್ಛಗ ಬಳದು ಏನ್ ಮಾಡಿದ್ಲು? ಒಂದಿಷ್ಟು ರೆಡಿ ಮಾಡಿ ಕುಂದ್ರಿಸಿದ್ಲು. ಆಗ ನನ್ನ ಕಂದ ಅಂತ ಎತ್ಕೋತಾನೆ ಇವ ತಂದೆ. ಹಂಗ ಗುರು ಆಗಿರ್ತಕ್ಕಂಥವು ಹೆಂಗ್ ಹೋಗ್ಬೇಕಿತ್ತ ತಾಯಿ ಎಲ್ಲ ಹೊಲಸು ಬಳಿತಾಳೋ ಹಂಗ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಅವಗುಣಗಳನ್ನ ತೊಳೆದು ಗುರು ಏನ್ ಮಾಡ್ತಾನ? ನಮ್ಮನ್ನು ಶುದ್ಧವಾಗಿ ಕುಂದಿರ್ಸ್ತಾನ. ಯಾವಾಗ ನಾವು ಶುದ್ಧವಾಗಿ ಕುಂದಿರ್ತೀವೋ ಆಗ ತಂದೆ ಅಂತಕ್ಕಂಥ ಭಗವಂತ ಬಾ ಅಂತ ಎತ್ಕೊಂಡು ಹೋಗ್ತಾನ. ಪಾಮರ ಪಾಮರ ಜನ್ಮ ಇದು ಬಲು ಕೊಟ್ಟಿ, ಇದು ಬಲು ಕೊಟ್ಟಿ. ಯಾಕಾಗಬಾರದೋ 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 ಗುರುವಿಗೆ ಬೆಟ್ಟಿ.
ಪಾಮರ ಜನ್ಮ ಜನ್ಮ ಇದು ಬಲು ಕೊಟ್ಟಿ ಇದು ಬಲು ರೊಕ್ಕ ಇಲ್ಲದೆ ಸುಳ್ಳೇ ಕಟಿಪೀಟಿ ಗೋಜಿನೊಳಗೆ ಬಿದ್ದು ಉಪ್ಪುರಾಟಿ ರೊಕ್ಕ ಇಲ್ಲದೆ ಸುಳ್ಳೇ ಕಟಿಪೀಟಿ ಗೋಜಿನೊಳಗೆ ಬಿದ್ದು ಉಪ್ಪುರಾಟಿ ಮೋಜಿಗೆ ಮೋಜಿದು ಪ್ರತಿ ಸೃಷ್ಟಿ ತಮ್ಮ ಮೋಜಿಗೆ ಮೋಜಿದು ಪ್ರತಿ ಸೃಷ್ಟಿ ಸತಿಸುತ ಹಿತರಿಗಾಗಿ ಸತಿಸುತ ಹಿತರಿಗಾಗಿ ಪ್ರಾಂತಿಗೆಟ್ಟಿ ಪಾಮರ 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 ಜನ್ಮ ಜನ್ಮ ಇದು ಬಲು ಕೊಟ್ಟಿ ಇದು ಬಲು ಶರಣ ಬಸವರು ಕಲಿಕೇರಿ ಮೊರರಾದ್ರೆ ಕೇಳಿದ್ರು, ಯಪ್ಪ ನನಗೆ ಇನ್ನೊಂದಿಷ್ಟ ಗುರುವಿನ ಬಗ್ಗೆ ತಿಳ್ಕೊಳ್ಬೇಕಾಗೈತ, ಇನ್ನೊಂದಿಷ್ಟು ನನಗೆ ಗುರುವಿನ ಉಪದೇಶ ಮಾಡ್ರಿ. ಆಗ ಗುರುಗಳು ಅಂತಾರ, ನೋಡಪ್ಪ ಮನುಷ್ಯನ ಬದುಕಿನೊಳಗ ಗುರು ಅಂತಕ್ಕಂಥವ್ನು ಎಲ್ಲದಕ್ಕೂ ಕೂಡ ಬೇಕು. ಒಂದು ಗುರಿ ಐತಿ ಅಂದ್ರೆ ಹಿಂದೆ ಒಬ್ಬ ಗುರು ಇರಬೇಕು. ಅಜ್ಞಾನ ಅಂತಕ್ಕಂಥ ತೊಲಗಿಸ್ತಕ್ಕಂಥವ್ನು ಯಾರು ಅಂತಂದ್ರ ಅದು ಗುರು. ಆದ್ರ ಗುರುವಿನಂತಲ್ಲಿ ಹೋಗಬೇಕಾಗಿತ್ತು ಅಂತಂದ್ರ ನಾವು ಎಲ್ಲಿರ್ಬೇಕು ಅಂತಂದ್ರ ಆ ಗುರುವಿನ ಪಾದದೊಳಗಿರ್ಬೇಕು. ಗುರುವಿನ ಪಾದದೊಳಗಿದ್ದಾಗ ಮಾತ್ರ ನಾವು ಎಲ್ಲವನ್ನ ಪಡ್ಕೊಳಕ್ ಸಾಧ್ಯ ಹೊರತು ಅವನ ಪಾದ ಬಿಟ್ಟು ಮ್ಯಾಕ್ ಕುಂದಿರ್ತೀವಿ ಅಂತಂದ್ರ ಏನೂ ಸಾಧ್ಯ ಇಲ್ಲ. ನೀ ಎಷ್ಟು ಆಸ್ತಿ ಇರ್ಲಿ, ಅಂತಸ್ತಿರ್ಲಿ, ಸಿರಿ ಇರ್ಲಿ, ಸಂಪತ್ತಿರ್ಲಿ, ಏನಿದ್ರು ಕೂಡ ನಮಗ ಮುಕ್ತಿ ಅನ್ನೋದು ಎಲ್ಲಿ ದೊರೀತೈತಿ ಅಂತಂದ್ರ ಅದು ಗುರುವಿನ ಪಾದದೊಳಗೆ ಬಿದ್ದಾಗ ಮಾತ್ರ ನಮಗ ಮುಕ್ತಿ ದೊರೆಯುದು. ಅದಕ್ಕೆ ಹೇಳ್ತಾರ, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವ ಆ ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದೊಡೆ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ಅಂತ ಹೇಳಿದ್ರು. ಒಂದಿಷ್ಟು ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಅಂತ. ಇಲ್ಲೊಂದಿಷ್ಟು ಕೆಂಡ ಅಂತಂದ್ರೆ ಗೊತ್ತಾಗತ್ತಲ್ರಿ, ಬೆಂಕಿ. ಆ ಬೆಂಕಿ ತಂದಿಡ್ತೀವಿ. ಆ ಬೆಂಕಿಯೊಳಗ ಒಂದಿಷ್ಟು ಹುಲ್ಲು ಯಾವುದೇ ಇರೋಲಕ್ಕದ ಹುಲ್ಲು ಇರ್ಲಿ, ಇಲ್ಲ ಬೇವಿನ ಕಟ್ಟಿಗೆ, ಶ್ರೀಗಂಧ ಕಟ್ಟಿಗೆ, ಜೇನು ಕಟ್ಟಿಗೆ, ಯಾವ ಒಂದಿಷ್ಟು ಕಟ್ಟಿಗೆ ತಂದು ಒಣಗಿದ ಕಟ್ಟಿಗೆ ಹಾಕಿದ್ವಿ ಅಂತಂದ್ರ ಅದು ಏನಾಗತ್ತ, ಬೆಂಕಿ ಆಗತ್ತ. ಯಾವಾಗ ಬೆಂಕಿ ಆಗುತ್ತೋ, ಬೆಂಕಿ ಆದ್ಮ್ಯಾಗ ಇದು ಶ್ರೀಗಂಧದು, ಇದು ಬೇವಿಂದು, ಇದು ಇಂಥ ಹುಲ್ಲತ್ತು ಗೊತ್ತಾಗತ್ತ ನಮಗ? ಗೊತ್ತಾಗತ್ತನ್ರಿ? ಕಂಡು ಹಿಡಿತೀರೇನ? ಇಲ್ಲ, ಏನಾಗಿರ್ತೈತೆ ಅದು? ಆ ಬೆಂಕಿ ಏನ್ ಮಾಡುತ್ತ, ಆ ಕೆಂಡ ಏನ ಹಾಕಿದ್ರು ಕೂಡ ಹಾಕಿದ್ದನ್ನೆಲ್ಲ ತನ್ನ ಸ್ವರೂಪವಾಗಿ ಮಾಡ್ಕೋತೈತೆ. ಅದಕ್ಕೆ ಹೇಳಿದ್ರು, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವ ಆ ಕೆಂಡ ನುಂಗಿದಂತೆ ಅದು ನುಂಗಿ ಬಿಡ್ತೈತೆ ಅದನ್ನ. ಹಂಗ ಗುರುವೆಂಬ ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದೊಡೆ, ಇದು ಒಂದು ತೃಣ ಇದ್ದಂಗ. ಈ ಹುಲ್ ಅಂತಕ್ಕಂಥ, ಈ ಕಟ್ಟಿಗೆ ಅಂತಕ್ಕಂಥ ದೇಹವನ್ನ ಏನ್ ಮಾಡ್ಬೇಕು, ಆ ಗುರುವಿನ ಪಾದದೊಳಗ ತಂದು ಹಾಕಿದೀವಿ ಅಂತಂದ್ರ ಯಾವಾಗ ಆ ಗುರುವಿನ ಪಾದದೊಳಗ ಬೀಳ್ತೀವೋ ಆಗ ಇದು ತೃಣ ಆಗಂಗಿಲ್ಲ, ಈ ಸರ್ವಾಂಗವೆಲ್ಲ ಲಿಂಗಮಯ ಆಗತ್ತದಂತ. ಇದು ಲಿಂಗ ಆಗತ್ತದಂತ. ಅಂದ್ರ ಗುರುವಿನ ಪಾದ ನಮ್ಮನ್ನು ನುಂಗಬೇಕು ಅಂತ ಹೇಳ್ತಾರ. ಗುರುಕುಲ ಪದ್ಧತಿ ಅಂತ ಮಾಡ್ತಿದ್ರು. ಈಗಿನ ಶಾಲೆ ಇದ್ದಂಗ ಆಗಿನ ಗುರುಕುಲ ಪದ್ಧತಿ ಸಿಸ್ಟಮ ಬೇರೆ, ಈಗಿನ ಶಾಲೆ ಸಿಸ್ಟಮ ಬೇರೆ. ಈಗಿನ ಶಾಲೆಗೆ ಏನ್ ಕಲಿಸ್ತಾರ್ರಿ? ನೀವು ಕನ್ನಡ ಮೀಡಿಯಂದವ್ರು ಅದಿರಲ್ಲ, ಇಲ್ಲಿ ಕನ್ನಡ ಮೀಡಿಯಂದಾಗ ಹೇಳ್ತಾರ ನೋಡು, 1 2 ಏನ್ರಿ, 1 2 3 4 5 6 7 8 9 10 ಇದು ಕನ್ನಡ ಮೀಡಿಯಂದವ್ರದ್ದು. ಇಂಗ್ಲಿಷ್ ಮೀಡಿಯಂ ಬಂದ್ರೆ A ಫಾರ್ B ಫಾರ್ C ಫಾರ್ ಏನೈತಿ ಇದ್ರೊಳಗ? ಎರಡದ್ರೊಳಗೆ ಏನೈತಿ? ಉಣ್ಣು, ತಿನ್ನು, ಆಟ ಆಡು. A ಫಾರ್ ಆಪಲ್ ತಿನ್ನಾಕ, B ಫಾರ್ ಬಾಲ್ ಆಡಾಕ. ಇಷ್ಟ ಉಣ್ಬೇಕು, ತಿನ್ಬೇಕು, ಆಟ ಆಡ್ಬೇಕು. ಆದ್ರೆ ಹಿಂಗ ಕಲಿಸ್ತಿದ್ದಿಲ್ಲ ಮೊದಲ ಗುರುಕುಲದೊಳಗ. 1 ಅಂದ್ರೆ ಪರಬ್ರಹ್ಮ 1, 2 ಅಂದ್ರೆ ಶಿವಶಕ್ತಿ 2, 3 ಅಂದ್ರೆ ಸೃಷ್ಟಿ ಸ್ಥಿತಿ ಲಯಗಳು 3, 4 ಅಂದ್ರೆ 4 ದಿಕ್ಕುಗಳು, 4 ವೇದಗಳು, 5 ಅಂದ್ರೆ ಪಂಚಭೂತಗಳು, 6 ಅಂದ್ರೆ ಶತಸ್ಥಲಗಳು, 7 ಅಂದ್ರೆ ಸಪ್ತ ಋಷಿಗಳು, ಸಪ್ತ ನದಿಗಳು, 8 ಅಷ್ಟಾವರಣಗಳು, 9 ನವಗ್ರಹಗಳು, 10 ಈ ನಮ್ಮ ಜೀವನದ ಸಂಪತ್ತು ಅಂತಕ್ಕಂಥದ್ದನ್ನ ಆಗ ಕಲಿಸ್ತಿದ್ರು ತಾಯಿ. ಇದು ನಮ್ಮ ಗುರುಕುಲ ಪದ್ಧತಿ ಅಂತಂದ್ರ ಹಿಂಗ ಶರಣ ಬಸವ ಎಲ್ಲಿ ಕಲಿಯಾಕತ್ತಾನ ಅಂತಂದ್ರ ಇಂಥ ಒಂದು ಕಲಿಕೇರಿಯ ಮೊರರಾಧ್ಯರ ಗರಡಿಯೊಳಗ ಗುರುಕುಲದೊಳಗ ಗುರುವಿನ ವಿಷಯಗಳನ್ನೆಲ್ಲವನ್ನು ತಿಳ್ಕೊಳ್ತಾನ. ನಾಳೆ ದಿವಸ ಇನ್ನಷ್ಟು ವಿಷಯಗಳನ್ನ ಗುರುಗಳು ಹೇಳ್ತಾರೆ. ಯಾಕ
ಇವತ್ತಿನ ದಿನ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಗಿರಿಮಲ್ಲಯ್ಯ ಶಾಂತ ಹಿರೇಮಠ ನಾಗವೇಟಿಗೆ ಇವರಿಗೆ ಕೂಡ ಭಕ್ತಿಯ ಸ್ವಾಗತವನ್ನು ಬಯಸ್ತಾ ಇದ್ವಿ. ಕಲ್ಯಾಣ್ ಕುಮಾರ್ ದ್ವಾಯಿಗೂ ಕೂಡ ಸನ್ಮಾನ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ತರಬೇಕು. ಅದೇ ಕರ್ನಾಟಕ ಕಲಾವಿದರ ಕಾರ್ಯಕ್ರಮದಿಂದ ರವಿಕುಮಾರ್ ಕನ್ನಡಗೂ ಕೂಡ ಸನ್ಮಾನ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ. ವೇದಿಕೆಗೆ ಆಗಮಿಸಿದಂತ ನಮ್ಮೂರಿನ ಶರಣ ಪುರಾಣ ಕೇಳಲು ಆಗಮಿಸಿದಂತ ಶ್ರೀ ಗಿರಿಮಲ್ಲಯ್ಯ ಶಾಂತ ಹಿರೇಮಠ ನಾಗವೇಟಿಗೆ ಇವರಿಗೆ ನಮ್ಮ ಶರಣರಂತಹ ಶಿವಪ್ಪ ಶರಣರು ನಾಗಪ್ಪ ಶರಣರು ಸಾಲಕಿಯವರು ವೇದಿಕೆಯಲ್ಲಿರುವ ಗಿರಿಮಲ್ಲಯ್ಯ ಶಾಂತಯ್ಯ ಹಿರೇಮಠ ಅವರಿಗೆ ಗೌರವ ಸನ್ಮಾನವನ್ನು ನಡೆಸಿಕೊಡ್ತಾ ಇದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆಯನ್ನು ಅದರಂತೆ ಆತ್ಮೀಯ ಸ್ನೇಹಿತರಾದಂತ ಶ್ರೀ ಸೋಮಗೌಡ ಬಿರಾದಾರ್ ಪ್ರತಿನಿಧಿಗಳು ಕೂಡ ಸನ್ಮಾನ ನಡೀತಾ ಇದೆ. ನೀಲಮಣಿ ಸಂಪಾದಕರು ಇಸ್ಮಾಯಿಲ್ ಶೇಖ್ ಸಿಂಧಿ ಬಹಳ ಸುಂದರವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಇರ್ತಕ್ಕಂಥ ಅಂಕುಡೊಂಕುಗಳನ್ನ ಪತ್ರಿಕೆ ಮುಖಾಂತರ ನಮ್ಮ ಮಾಧ್ಯಮದ ಮುಖಾಂತರ ತಿದ್ದುತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಆತ್ಮೀಯ ಸ್ನೇಹಿತ ಬಾಲ್ಯದ ಗೆಳೆಯ ಇಸ್ಮಾಯಿಲ್ ಶೇಖ್ ಅವರು ಬಂದಿದ್ದಾರೆ. ಅವರಿಗೊಂದು ಸಲ ಜೋರಾದ ಚಪ್ಪಾಳೆಯನ್ನು ತಾವೆಲ್ಲ ನಡೆಸಲಾಗಿರುತ್ತೆ. ಅದರಂತೆ ವಿಶ್ವನಾಥ್ ಬಿರಾದಾರ್ ಬದಲಿಯ ಇವರು ಕೂಡ ಆಗಮಿಸಿದ್ದಾರೆ. ಶ್ರೀ ಮಣಿವಾಳ ಸುಂದ್ರ ಇವರು ಕೂಡ ಬಂದಿದ್ದಾರೆ. ಅವರು ಕೂಡ ಸನ್ಮಾನ ಗೌರವ ಸನ್ಮಾನವನ್ನ ಶರಣರು ನಡೆಸಿಕೊಡ್ತಾ ಇದ್ದಾರೆ. ಎಲ್ಲ ಸನ್ಮಾನ ಸ್ವೀಕರಿಸಿದ ಹಾಗೂ ಸನ್ಮಾನ ಮಾಡಿದ ಎಲ್ಲರಿಗೂ ಇನ್ನೊಂದು ಸಲ ಜೋರಾದ ಚಪ್ಪಾಳೆಯನ್ನು ತಾವೆಲ್ಲ ನೀಡಬೇಕು. ಈ ಸಭೆಯನ್ನು ಉದ್ದೇಶಿಸಿ ಆತ್ಮೀಯ ಸ್ನೇಹಿತರಾದಂತಹ ಶ್ರೀ ಇಸ್ಮಾಯಿಲ್ ಶೇಖ್ ನೇರನುಡಿಯ ಒಂದು ಮಾಧ್ಯಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಶರಣಪ್ಪ ಮಾತಾಡಿರೋದು ಕೂಡ 5,000 ರೂಪಾಯಿನ ಅವರು ಕೊಟ್ಟಿದ್ದಾರೆ. ಅವರಿಗೆ ಒಂದು ಸಲ ಜೋರಾದ ಚಪ್ಪಾಳೆಯನ್ನ ನೀಡಬೇಕು. ಬಂದಂತ ನಾಯಿಗಳಿಗೆ ಭಗವಂತ ಆಶೀರ್ವಾದ ಶರಣ ಕೃಪೆ ತಾಕತ್ತದ. ಇಂಥ ಒಬ್ರು ಶರಣರ ಜನಿಸಿರ್ತಕ್ಕಂಥ ಗ್ರಾಮದಾಗ ನಾವು ಜನಿಸಿವಪ್ಪ ಅಂತ ನಾವು ದೊಡ್ಡ ಭಾಗ್ಯವಂತರು. ನಮ್ಮಂತ ಭಾಗ್ಯವಂತರು ಯಾರೂ ಅಲ್ಲ. ಯಾಕಂದ್ರೆ ನಮ್ಮ ಕಲಬುರಗಿ ಶರಣ ಬಸವೇಶ್ವರರು ಇದೇ ಗ್ರಾಮದಾಗ ಜನಿಸ್ಯಾರಪ್ಪ ಅಂತಂದ್ರೆ ನಾವು ಎಂಥ ಪುಣ್ಯವಂತರು. ನಾವು ಇದೇ ಗ್ರಾಮದಾಗ ನಾವು ಜನಿಸಿವಂದು. ನಾನು ಎಲ್ಲ ಕಡೆ ಹೋದಲ್ಲಿ ಹೇಳ್ತಿರ್ತೀನಿ, ಗೊರಗುಂಡಿಗೆ ಬೇರೆ ಅಲ್ಲ, ನನ್ನ ನಾಗೈ ಬೇರೆ ಅಲ್ಲ, ಬದನಾಳ ಬೇರೆ ಅಲ್ಲ ಅಂತೇಳಿ. ಆದ್ರೆ ನನಗೆ ಜೀವನಕ್ಕೆ ಏನಾರ ಒಂದು ದಾರಿ ದೀಪ ಆಗ್ಯದ. ನಾ ಪತ್ರಿಕೋದ್ಯಮದಾಗ ಏನಾರ ಸಾಧನೆ ಮಾಡೀನಿ. ಯಾಕೆ ನಾ ದೊಡ್ಡ ಸಾಧಕ ಅಲ್ಲ, ಆದ್ರೂ ಪತ್ರಿಕೋದ್ಯಮ ಜವರಿಗೆ ತಾಲೂಕದಾಗ ಇದ್ರೂ ಕೂಡ ನನಗೆ ಅನ್ನ ಸಿಂದಗಿ ತಾಲೂಕು ಕೊಟ್ಟಾರ. ಸಿಂದಗಿ ತಾಲೂಕಿನಾಗ ಪತ್ರಕರ್ತರ ಸಂಘದ ಒಬ್ಬ ಪ್ರಧಾನ ಕಾರ್ಯದರ್ಶಿ ಆಗ್ಬೇಕಾದ್ರೆ ಬಹಳ ಕಷ್ಟದ ಕೆಲಸ ಅದ. ಬಹಳ ಮೇಧಾವಿಗಳದಾರ. ಅಂಥವ್ರು ಎಲ್ಲರ ನಡವರ್ಗ ನೀನೇ ಅಪ್ಪ, ನೀನೇ ಗುರು, ನೀನೇ ದೊಡ್ಡವ ಅನ್ಕೋತು ಮುಂದೆ ಬಂದಿನ ಅಂದ್ರೆ ಅದು ಶರಣನ ಭಿಕ್ಷೆ ಅದ ನನಗೆ. ನಿಮ್ಮ ಮಕ್ಕಳಿಗೆ ಎಷ್ಟು ಸಂಸ್ಕಾರ ಕಲಿಸ್ತೀರಿ ಅದು ಬಹಳ ದೊಡ್ಡದ. ಈಗಿನ ಪ್ರಪಂಚದಾಗ ಸಂಸ್ಕಾರ ಅನ್ನೋದು ಎಲ್ಲ ಮರೆತು ಬಿಟ್ಟಾರ. ತಾಯಿ ತಂದಿ ಅಣ್ಣ ತಮ್ಮ ಕಾಕ ಬಾಬಾ ಯಾರೂ ಏನೂ ಇಲ್ಲ. ಬರೇ ತಾಯಿ ಇದೇನು ಆಗ್ಬಿಟ್ಟದಪ್ಪ ಅಂತಂದ್ರೆ ಇವತ್ತಿನ ಮಿತಿಗೆ ಒಬ್ಬರಿಗೆ ನೋಡಿದ್ರೆ ಒಬ್ಬರಿಗೆ ಸೇರಿಕೆ ಇಲ್ಲ, ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗಿ ಬರಲ್ಲ, ಒಬ್ಬರು ನೋಡಿದ್ರೆ ಒಬ್ರು ಏನೋ ಒಂದು ಅಸೂಯ ಭಾವನೆಯೊಳಗೆ ಬದುಕಾಕತ್ತೀವಿ. ಯಾಕೆ ಆಗ್ತದೆ ಇದೆಲ್ಲಪ್ಪ ಅಂತಂದ್ರೆ ನಮ್ಮಲ್ಲಿ ಸಂಸ್ಕಾರಗಳು ಕಡಿಮೆ ಆಗಾಕತ್ತಾವ ಅಂತಕ್ಕಂಥ ವಿಚಾರಗಳಾಗ್ತಾವ. ನಾವು ಸಂಸ್ಕಾರವಂತರು ಯಾವಾಗ ಆಗ್ತೀವಿ? ಸಂಸ್ಕಾರವಂತರು ಯಾವಾಗ ಆಗ್ತೀವಿ ಹೇಳ್ರಿ? ಯಾಕಂದ್ರೆ ನಾವು ಇಸ್ಲಾಂ ಧರ್ಮದಾಗ ಹುಟ್ಟದವ, ನಾನೊಬ್ಬ ಮುಸ್ಲಿಂ ಧರ್ಮದಾಗ ಹುಟ್ಟದವ. ಆದ್ರೂ ಕೂಡ ಎಲ್ಲಾ ದೇವ್ರ ಗುಡಿಗಳಿಗೆ ಹೋಗ್ತೀನಿ. ಎಲ್ಲಾ ದೇವರುಗಳ ಯಾವ ರೀತಿ ಅಂದ್ರೆ ಹಿಂದೂ ಧರ್ಮದಾಗ ಏನದ, ಯಾವ ನೋಡ್ರಿ, ಯಾವುದೇ ಧರ್ಮ ನನ್ನ ಮನಿ ಮೂರ್ತಿಯ ಕಟ್ಟೆ ಇರಬೇಕು, ಯಾವುದೇ ಜಾತಿ ನನ್ನ ಮರು ಮೂರ್ತಿಯ ಕಟ್ಟೆ ಇರಬೇಕು. ಹೊರಗೆ ಬಂದ ಮೇಲೆ ಎಲ್ಲರೂ ನನ್ನ ತಾಯಿ ತಂದಿ ಅಣ್ಣ ತಮ್ಮ ಬಂಧು ಬಳಗ ಹೊರಗೆ ಬಂದಾಗ ಎಲ್ಲ ಪ್ರಪಂಚನೇ ನಂದೇ ಅಂದಾಗ ಅಷ್ಟೇ ನಾವು ಒಳ್ಳೆ ವ್ಯಕ್ತಿ ಆಗಕ್ಕೆ ಸಾಧ್ಯ ಅದ, ಒಳ್ಳೆ ಪ್ರಬುದ್ಧ ವ್ಯಕ್ತಿ ಆಗಕ್ಕೆ ಸಾಧ್ಯ ಅದ. ಇದೇ ಗ್ರಾಮದಾಗ ಬಹಳ ದೊಡ್ಡ ನೌಕರಿಯರು ಅದಾರ. ಅವ್ರೆಲ್ಲರಿಗೆ ಕೇಳ್ರಿ ನೀವು. ಯಾಕಂದ್ರೆ ಅವ್ರಿಗೆ ಸಂಸ್ಕಾರ ಮುಂದೆ ತಂದದ ವಿನಃ ಅವ್ರಿಗೆ ಯಾವುದೇ ಒಂದು ವಿಚಾರಗಳ ಮುಂದೆ ತಂದಿಲ್ಲ. ಸಂಸ್ಕಾರ ಮುಂದೆ ತಂದು ಅವ್ರಿಗೆ ಚಂದ ಬೆಳೆಸ್ಯಾರ, ಅವ್ರಿಗೆ ಚಂದ ಓದ್ಸ್ಯಾರ, ಬರ್ಸ್ಯಾರ, ಚಂದ ಕಲಿಸ್ಯಾರ. ಇಲ್ಲಿ ಬಂದು ಗುಡಿ ಒಳಗೆ ಬಂದು ನೋಡ್ರಿ, ಇಷ್ಟೆಲ್ಲ ನಮ್ಮ ತಾಯಂದ್ರ ಕೂತೀರಿ. ಆದ್ರೆ ಬಹಳ ಕಮ್ಮಿ ಅಂದ್ರೆ ನಮ್ಮ ಗಂಡಸರ ಸಂಖ್ಯೆ ಕಮ್ಮದ. ಯಾಕೆ ಕಮ್ಮದಪ್ಪ ಅಂತಂದ್ರೆ ಜೀವನ ಜಂಜಾಟ ಬಹಳ ಅದವ್ರಿಗೆ. ಈ ಜೀವನ ಜಂಜಾಟದಾಗ ಬಿದ್ದು ಈ ಪುರಾಣ ಪ್ರವಚನ ಅಂದ್ರೆ ಹೋತಾರ ಬಿಡೋರು ಹೋಗಿ ಬರ್ತಾರ ಅನ್ನೋ ಲೆಕ್ಕದಾಗ ಅದಾರ. ಆದ್ರೂ ಅಲ್ಲಿ ಕೂತ್ರು ಎರಡು ಈ ಗುರುಗಳ ವಾಣಿ ಕಿವಿಗೆ ಬಿದ್ರ ಅವ್ರ ಜೀವನ ಸ್ವಾರ್ಥ ಆಗ್ತದೆ, ಬದುಕಲಕ್ಕ ಸಾಧ್ಯ. ಶರಣ ಬಸಪ್ಪನವರು ಏನು ಮಾಡ್ಯಾರಂದ್ರೆ ದಾಸೋಗದ ಒಳಗ ಜಗತ್ತ ಕಂಡದ್ರು, ದಾಸೋಗದ ಒಳಗ ಶಿವಪಾರ್ವತಿ ಕಂಡ್ರು, ದಾಸೋಗದ ಒಳಗ ಜಗತ್ತಿನ ಶರಣರು. ಇವತ್ತೇನಪ್ಪ ಅಂದ್ರ ನಾನು ದಾಸೋಗ ನಂದಲ್ಲ, ಇವತ್ತು ನಾನು ಸಾಲ ಮಾಡಿ ದಾಸೋಗ ಮಾಡೀನಿ. ಆ ಸಾಲ ಮುಟ್ಟಿಸ್ಯಾರ ಯಾರಂದ್ರ ಸಾಕ್ಷಾತ್ ಶಿವ ಭಗವಂತ ಬಂದು ಶರಣ ಬಸಪ್ಪನ ಸಾಲ ಮುಟ್ಟಿಸಿದ್ರು. ನೋಡ್ರಿ ಎಷ್ಟು ಆಶ್ಚರ್ಯ ಅನಿಸ್ತೈತಿ. ಅದಕ್ಕಾಗಿ ಇವತ್ತು ನಮ್ಮ ಶರಣ ಬಸಪ್ಪಂದು ಇವತ್ತು ನಮ್ಮ ಗರೋಗುಂಡಿಗೆ ಗ್ರಾಮಕ್ಕ ಒಂದು ನೀರಿನ ಕೊರತೆ ಇಲ್ಲ, ಅನ್ನದ ಕೊರತೆ ಇಲ್ಲ, ಯಾವುದು ಕೊರತೆ ಇಲ್ಲ. ಕೊರತೆ ಏನದಂದ್ರ ನಮ್ಮ ಊರಿನ ಒಳಗ ಎಲ್ಲನೂ ಯಾವುದು ಸಂಪತ್ತು ಇಟ್ಟಾನ, ಎಲ್ಲನೂ ಸಂಪತ್ತು ಇಟ್ಟಾನ. ಆದ್ರ ನಂದು ಅನ್ನಂತಕ್ಕಂಥದ್ದು ಓಡಿಸಿ ನನ್ನ ಶರಣಬಸಪ್ಪ ನಮ್ಮ ಊರಾಗ ಹಾನಂತಕ್ಕಂಥ ನಾವೆಲ್ಲ ನಂಬಿಕೆ ಇಟ್ಕೊಂಡು ಕೂತ್ರ ನಮ್ಮ ಎಂದಿಗಿನ ಬಡತನ ಇಲ್ಲ ಅನ್ನತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದ. ಯಾಕೆ 1001 ಕುಳ್ಳಿಗೆ ಒಂದು ಸಂತಾನ ಕೊಡ್ತಾರಂತಾರಲ್ಲ, ನೀವು ಯಾರು 1001 ರೊಟ್ಟಿ ಕೊಟ್ರಿ ಅಂದ್ರ ನಿಮ್ಮ ಮನಿತ
ತನಕ ಏನೇ ಕಾರ್ಯಟ್ಟಿದ್ರು ಕೂಡ ಕ್ಷಣದಾಗ ಹೋಲೆನಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಶರಣು ಜನಕ್ಕೆ ವರವನ್ನಿತ್ತನು ಪರಮ ಪಾರ್ವತಿ ಅರಸಗೆ ಕರೆಯೊಳದಿಕ ವಾಸ ಸ್ವರ್ಣಾನ ಪುರದ ಸಿದ್ಧಾರಾಮನೆ ಕರ್ಪುರಾರುತಿ ಬೆಳಗಿರಿ ಕಾರುಣಿ ಮೃಡಾರ ದೇವಗೆ हर ओम नमस्ते सुमन विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्नि रुद्राय नीलकंठाय मृत्युंजयाय सर्वेश्वराय सदाशिवाय श्री महादेवाय नमः शिवो नमः रूपाभ्यं या देवी सर्वमंगलम तुरयो सुंदरार्थवं सांसरतो जय मंगलम जय नमः पार्वती पति शिव हर हर महादेव।